ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ನಾವು ಮುಂದುವರೆದ ಭಾಗವನ್ನು ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿನದಲ್ಲಿ ನಾವು ಧ್ಯಾನ ಮಾಡೋಣ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರವನ್ನು ಹೇಳ್ತಾ ಇದ್ದೇವೆ. ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ ಸ್ತೋತ್ರ. ವಾಕ್ಯದ ಮೂಲಕ ನಮ್ಮ ಜೊತೆಯಲ್ಲಿ ಕರ್ತನೆ ಮಾತನಾಡಬೇಕಾ ಕರ್ತನೆ ಕೇಳಿಕೊಡ್ತಾನೆ. ಘನವನ್ನು, ಮಾನವನ್ನು, ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 14ರಿಂದ 22ನೇ ವಾಕ್ಯ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 14-22 ವಾಕ್ಯ ಓದಿಕೊಳ್ಳೋಣ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಆಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ 22 ಅಧ್ಯಾಯಗಳು ಉಂಟು. ಅದನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡಬಹುದು. ನಾವು ಪ್ರಕಟಣೆ 1ನೇ ಅಧ್ಯಾಯ 19 ವಾಕ್ಯದಲ್ಲಿ, ರೆವಲ್ಯೂಷನ್ 1:19 ಅಲ್ಲಿ 3 ಭಾಗಗಳನ್ನಾಗಿ ಮಾಡಲ್ಪಟ್ಟಿರುವುದನ್ನು ಕಾಣ್ತೇವೆ. ನಡೆದ ಸಂಗತಿ, ನಡೀತಿರುವ ಸಂಗತಿ, ನಡೆಯಬೇಕಾದ ಸಂಗತಿ ಎಂಬ 3 ವಿಧವಾದ ವಿಭಾಗಗಳನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ನಡೆದ ಸಂಗತಿ ಅಂದರೆ ಯೇಸು ಕ್ರಿಸ್ತನ ಪುನರುತ್ಥಾನ. ಅದನ್ನು 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಂದರೆ 3 ಭಾಗಗಳು: 1ನೇ ಅಧ್ಯಾಯ, 2 ಮತ್ತು 3ನೇ ಅಧ್ಯಾಯ, 4ರಿಂದ 22 ಅಧ್ಯಾಯ. ಅಂದರೆ 1ನೇ ಅಧ್ಯಾಯದಲ್ಲಿ ನಡೆದ ಸಂಗತಿ ನೋಡ್ತೇವೆ. 2 ಮತ್ತು 3ನೇ ಅಧ್ಯಾಯದಲ್ಲಿ ನಡೀತಿರುವ ಸಂಗತಿ, ಸಭಾಕಾಲವನ್ನು ಅಲ್ಲಿ ನಾವು ಕಾಣ್ತೇವೆ. ಮತ್ತು 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೆ ನಡೆಯಬೇಕಾದಂಥ ಸಂಗತಿ ಅಂದರೆ ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ, ರ್ಯಾಪ್ಚರ್ ಟು ಇಟರ್ನಿಟಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹೀಗೆ 3 ವಿಭಾಗಗಳನ್ನಾಗಿ ಪ್ರಕಟಣಾ ಪುಸ್ತಕವನ್ನು ವಿಭಾಗಿಸಿರುವುದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ನಾವು ಇವತ್ತು ಈ ಒಂದು ಲವೋದಿಕೀಯ ಸಭೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಲವೋದಿಕೀಯದ ಅರ್ಥವನ್ನು ಕಳೆದ ದಿವಸದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಈ ಸಭೆಯು ಸಂಪ್ರದಾಯ, ಆಚರಣೆಗಳು ಇದರೆಲ್ಲ ಜೊತೆಯಲ್ಲಿ ಈ ಸಭೆಯಲ್ಲಿ ಮಿಂಗಲಾಗುವ, ಮಿಶ್ರಣ ಆಗುವಂಥದ್ದನ್ನು ಕಾಣ್ತೇವೆ. ಒಂದು ರೀತಿಯಲ್ಲಿ ಹೇಳಬೇಕಾದ ಈ ಸಭೆ ಲೋಕದೊಟ್ಟಿಗೆ ಒಂದಾಗಿ ಹೋಗುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ದೇವರು ನಮ್ಮನ್ನು ಪ್ರತ್ಯೇಕವಾಗಿ ಪವಿತ್ರವಾಗಿ ಜೀವಿಸುವುದಕ್ಕಾಗಿ ಕರೆದಿದ್ದಾನೆ. ಆದರೆ ಈ ಸಭೆ ಲೋಕದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವಿಸುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಮಾತ್ರವಲ್ಲ, ಈ ಒಂದು ಸಭೆಗಿರುವ ಅಧ್ಯಯನ ಅಂದರೆ 14 ವಾಕ್ಯದಿಂದ 22 ವಾಕ್ಯವರೆಗಿರುವಂಥ ಅಧ್ಯಯನವನ್ನು 9 ವಿಭಾಗಗಳನ್ನಾಗಿ ನಾವು ವಿಂಗಡಿಸಿ ನಾವು ಧ್ಯಾನ ಮಾಡಬಹುದು. ನಾವು 1ನೇ ವಿಭಾಗವನ್ನು 14ನೇ ವಾಕ್ಯದಲ್ಲಿ ಓದ್ತೇವೆ. ಅಂದರೆ ಯೇಸು ಈ ಸಭೆಗೆ ವಿಳಾಸ ಹೇಳಿಕೊಂಡು ಸಂದೇಶ ಕೊಡುವಂಥದ್ದನ್ನು ನೋಡ್ತೇವೆ. 2ನೇ ವಿಭಾಗ ಅದೇ 14ನೇ ವಾಕ್ಯದಲ್ಲಿ 3 ವಿಧವಾಗಿ ಸಭೆಗೆ ಕರ್ತನಾದ ಯೇಸು ಸ್ವಾಮಿ ಪ್ರಕಟ ಆಗುತ್ತಿರುವುದನ್ನು ನಾವು ಕಾಣ್ತೇವೆ. ಮತ್ತು 3ನೇ ವಿಭಾಗ 15 ಮತ್ತು 16ನೇ ವಾಕ್ಯದಲ್ಲಿ ಅಂದರೆ ತಣ್ಣಗೂ ಬೆಚ್ಚಗೂ ಅಲ್ಲದಂಥ ಸ್ಥಿತಿಯ ಕುರಿತಾಗಿ ಕರ್ತನು ಎಚ್ಚರಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. 4ನೇ ವಿಭಾಗ ಅಂದರೆ 17ನೇ ವಾಕ್ಯದಲ್ಲಿ ನಾವು ನಿನ್ನೆ ದಿವಸ ನಾವು ಧ್ಯಾನ ಮಾಡಿದಂಥ ಒಂದು ವಿಚಾರವಾಗಿದೆ. ಅಂದರೆ ಈ ಒಂದು ಕೊರತೆ ಅಂದರೆ ಈ 3 ವಿಧವಾದ ವಿಷಯಗಳನ್ನು ಹೇಳಿಕೊಂಡು, ಅಂದರೆ ಐಶ್ವರ್ಯವಂತನು ಅಥವಾ ನಾನು
ಸಂಪನ್ನನು ಕೊರತಿಲ್ಲದನ್ನು ಹೇಳಿಕೊಳ್ಳುವಂಥ ಈ ಒಂದು ಸಭೆಗೆ 5 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಕೊಡುವಂಥ ಕರ್ತನನ್ನು ಅಲ್ಲಿ ನಾವು ಕಾಣ್ತೇವೆ. 5ನೇ ವಿಭಾಗ 18ನೇ ವಾಕ್ಯದಲ್ಲಿ 3 ಸಂಗತಿ, ಪ್ರಧಾನವಾದ 3 ಸಂಗತಿ ನಿನಗೆ ಏನು ಬೇಕಾಗಿರುವಂಥದ್ದು ಐಶ್ವರ್ಯವಂತನಾಗುವುದಕ್ಕಾಗಿ ಎಂಬುದಾಗಿ ಹೇಳಿ ಕರ್ತನು ಅಲ್ಲಿ ಎಚ್ಚರಿಸುವಂಥದ್ದನ್ನು ನಾವು ಕಾಣ್ತೇವೆ. 6ನೇ ವಿಭಾಗ 19ನೇ ವಾಕ್ಯದಲ್ಲಿ ಈ ಸಭೆಯನ್ನು ಮಾನಸಾಂತರ ಪಡುವುದಕ್ಕಾಗಿ ಕರ್ತನು ಕರೆ ಕೊಡುವಂಥದ್ದನ್ನು ಕಾಣ್ತೇವೆ. 7ನೇ ವಿಭಾಗ 20ನೇ ವಾಕ್ಯದಲ್ಲಿ ಈ ಸಭೆ ಯೇಸು ಸ್ವಾಮಿಯನ್ನು ಹೊರಗಡೆ ಇಟ್ಟಿತ್ತು, ಈ ಸಭೆಯ ಒಳಗಡೆ ಹೃದಯದ ಒಳಗಡೆ ಬರುವುದಕ್ಕಾಗಿ ಯೇಸು ಅಪೇಕ್ಷೆ ಪಡುವಂಥದ್ದನ್ನು ಕಾಣ್ತೇವೆ. 8ನೇ ವಿಭಾಗ 21ನೇ ವಾಕ್ಯದಲ್ಲಿ ಜಯವೊಂದುವವನನ್ನು ಕರ್ತನಾದ ಯೇಸು ಸ್ವಾಮಿ ತನ್ನ ಸಿಂಹಾಸನದಲ್ಲಿ ಜೊತೆಯಲ್ಲಿ ಕುಳ್ಳಿರಿಸುವಂಥ ಒಂದು ವಾಗ್ದಾನವನ್ನು ಅಲ್ಲಿ ಆತನು ಮಾಡ್ತಾನೆ. 9ನೇ ವಿಭಾಗ 22ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಕಿವಿಯುಳ್ಳವನ್ನು ಕೇಳಲಿ ಎಂಬ ಸಂದೇಶ ಕೊಡೋದ್ರ ಮೂಲಕ ಈ ಸಭೆಗೆ ಒಂದು ಎಚ್ಚರಿಕೆ ಒಂದು ಸಂದೇಶ ಕೊಡೋದ್ರ ಮೂಲಕ ಕರ್ತನು ಕೊನೆಗೆ ಈ ಸಭೆಗೆ ಸಂದೇಶ ಆಲೋಚನೆಯನ್ನು ಮುಕ್ತಾಯಪಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ನಾವು ಈಗ ಧ್ಯಾನಿಸುವಂಥ ವಾಕ್ಯ ಅಂದರೆ 4ನೇ ವಿಭಾಗ 17ನೇ ವಾಕ್ಯ, ಅದನ್ನು ನಾವು ಧ್ಯಾನ ಮಾಡೋಣ, ಓದಿಕೊಳ್ಳೋಣ. ಈಗ ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು ದೌರ್ಭಾಗ್ಯನು ದರಿದ್ರನು ಕುರುಡನು ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಅಂದ್ರೆ ನಿನ್ನೆ ದಿವಸ ನಾವು ದುರಾವಸ್ಥೆಯಲ್ಲಿ ಬಿದ್ದಿರುವಂಥ ಒಬ್ಬ ಆತ್ಮಿಕ ಮನುಷ್ಯನ ಕುರಿತಾಗಿ ನಾವು ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದೆವು. ಅಂದರೆ ರಕ್ಷಣೆ ಹೊಂದಿದಂಥ ಕೆಲವು ವಿಶ್ವಾಸಿಗಳು ಅಂದರೆ ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ, ನಾವು ನಮ್ಮ ಆತ್ಮಿಕ ಪರಿಸ್ಥಿತಿಯನ್ನು ಹೇಗೆ ವಿವೇಚನೆ ಮಾಡಬೇಕೆಂಬುದಾಗಿ ಇರುವಂಥ ಸಂಗತಿಗಳನ್ನು ನಿನ್ನೆ ದಿವಸ ನಾವು ಮಾಡಿದ್ದೇವೆ, ಕಲಿತುಕೊಂಡಿದ್ದೇವೆ. ಪ್ರಿಯರೇ, ಅಂದರೆ ನಮಗೆ ಹಣ ಇರ್ಬೋದು, ಪದವಿ ಇರ್ಬೋದು, ಅಥವಾ ಸ್ಥಾನಮಾನಗಳಿರ್ಬೋದು, ಎಲ್ಲ ಇರ್ಬೋದು. ಆದರೆ ಎಲ್ಲ ಇದ್ದು ಕೂಡ ಪ್ರಿಯರೇ, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಒಂದು ಆತ್ಮಿಕವಾದಂಥ ಸಂತೋಷ, ದೈವಿಕವಾದಂಥ ಸಂಬಂಧ, ಅನ್ಯೋನ್ಯತೆ ಇಲ್ಲದೆ ಹೋದರೆ ಕರ್ತನು ಹೇಳುವಂಥದ್ದು, ನೀನು ದುರಾವಸ್ಥೆಯಲ್ಲಿ ಬಿದ್ದಿರುವಂಥ ಮನುಷ್ಯ ಎಂಬುದಾಗಿ ಜನರು ನಮ್ಮನ್ನು ನೋಡಿ ಹೇಳ್ಬೋದು. ಒಂದು ವೇಳೆ ಇವನು ಧನ್ಯನೆಂಬುದಾಗಿ ಅನೇಕರು ಹೇಳ್ಬೋದು. ಇವನಿಗೆ ಒಳ್ಳೆಯ ಕೆಲಸ ಇದೆ, ಒಳ್ಳೆಯ ಪದವಿ ಇದೆ, ಬೇಕಾದಷ್ಟು ಹಣ ಇದೆ, ಸಂಪತ್ತು ಇದೆ, ಇವನಿಗೆ ಯಾವುದೇ ಕೊರತೆ ಇಲ್ಲ, ಇವನು ಧನ್ಯನೆಂಬುದಾಗಿ ಲೋಕದವರು ಜನರು ನಮ್ಮನ್ನು ನೋಡಿ ಅನೇಕರು ಹೇಳಬಹುದು. ಆದರೆ ಅನೇಕ ಸಮಯಗಳಲ್ಲಿ ದೇವರು ಪರಲೋಕದಿಂದ ನಮ್ಮನ್ನು ನೋಡಿ ಹೇಳ್ತಾ ಇರುವಂಥದ್ದೇನೆಂದರೆ, ನೀನು ದುರಾವಸ್ಥೆಯಲ್ಲಿ ಬಿದ್ದಂಥ ಮನುಷ್ಯ ಎಂಬುದಾಗಿ ಕರ್ತನು ಹೇಳ್ತಾನೆ. ಪ್ರಿಯರೇ, ಈ ಸಭೆಯನ್ನು ನೋಡಿಕೊಂಡು ಕರ್ತನು ಹೇಳ್ತಾ ಇದ್ದಾನೆ, ನೀನು ದುರಾವಸ್ಥೆಯಲ್ಲಿ ಬಿದ್ದಂಥ ಒಬ್ಬ ಮನುಷ್ಯನು. ಆದ ಕಾರಣ ನಾವು ವಿವೇಚನೆ ಉಳ್ಳವರಾಗಿ, ನಮ್ಮ ಕುರಿತಾಗಿ ನಮ್ಮ ಸ್ವಂತ ವಿವೇಚನೆ ಉಳ್ಳವರಾಗಿ ನಾವು ಹೋಗುವವರಾಗಿರಬೇಕು. ನಮಗೆ ವಿವೇಚನೆ ಎಂಬುವಂಥದ್ದು ಅತಿ ಪ್ರಾಮುಖ್ಯವಾದ ಒಂದು ಸಂಗತಿಯಾಗಿದೆ. ಪ್ರಿಯರೇ, ವಿವೇಚನೆ ಇಲ್ಲದೆ ಹೋದರೆ ಆತ್ಮಿಕವಾದ ವಿಷಯಗಳಲ್ಲಿ ನಾವು ದುರಾವಸ್ಥೆಯಲ್ಲಿ ಬಿದ್ದದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗಲ್ಲ. ನಮ್ಮ ಆತ್ಮಿಕ ಕೊರತೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಅನೇಕ ಕೊರತೆಗಳು ನಮಗಿರಬಹುದು, ಅನೇಕ ಸಲ ನಮಗೆ ನಾವು ಕಾಣಲಿಕ್ಕೆ ಆಗಲ್ಲ. ಉದಾಹರಣೆಗೆ ದಾವೀದ ಹೇಳ್ತಾನೆ ಕೀರ್ತನೆ 19ನೇ ಅಧ್ಯಾಯದಲ್ಲಿ ನಾವು 12 ಮತ್ತು 13ನೇ ವಾಕ್ಯದಲ್ಲಿ, ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವನು ಯಾವನು, ಮತ್ತು ಓದಿಯ ವಾಕ್ಯವನ್ನು, ತನ್ನ ತಪ್ಪುಗಳನ್ನೆಲ್ಲ ತಿಳುಕೊಳ್ಳುವವನು ಯಾವನು, ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು, ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು, ಅಂತ ಪಾಪಗಳು ನನ್ನನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ನಾವು ಯಾವಾಗಲೂ ಆತ್ಮಿಕವಾಗಿ ನಮ್ಮ ಸ್ವಪರೀಕ್ಷೆ ನಾವು ಮಾಡುವವರಾಗಿರಬೇಕು. ಪ್ರಿಯರೇ, ಅನೇಕ ಸಲ ನನಗೆ ಯಾವುದೇ ಕೊರತೆ ಇಲ್ಲ, ನಾವು ಲೌಕಿಕವಾದ ರೀತಿಯಲ್ಲೇ ನಾವು ಅಳತೆ ಮಾಡ್ತೇವೆ. ಪ್ರಿಯರೇ, ಅಂದರೆ ನನಗೆ ಯಾವುದೇ ಕೊರತೆ ಇಲ್ಲ, ನನಗೆ ಯಾವುದೇ ಸಮಸ್ಯೆ ಇಲ್ಲ, ಅಂದರೆ ಒಂದು ಸ್ವಾತೃಪ್ತಿ ಉಳ್ಳವರಾಗಿ ನಾವು ಅನೇಕ ಸಲ ಜೀವಿಸುತ್ತೇವೆ. ಆದರೆ ಆತ್ಮಿಕವಾದ ವಿಚಾರದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳೋದಕ್ಕಾಗಿ, ಸ್ವಪರೀಕ್ಷೆ ಮಾಡಿಕೊಳ್ಳೋದಕ್ಕಾಗಿ ಅನೇಕ ಸಮಯದಲ್ಲಿ ನಾವು ಮರೆತು ಹೋಗುತ್ತೇವೆ. ಆದ ಕಾರಣ ಕರ್ತನು ಹೇಳುವಂಥದ್ದು, ಒಂದು ಲೌಕಿಕವಾಗಿ ಎಲ್ಲ ಸಮೃದ್ಧಿ ಇರ್ಬೋದು, ಎಲ್ಲ ಸಂಪನ್ನತೆ ಇರ್ಬೋದು, ಎಲ್ಲ ವಿಷಯಗಳು ನಮಗಿರ್ಬೋದು, ತಲಾಂತಗಳು ಇರ್ಬೋದು,
ಎಲ್ಲ ಇರ್ಬೋದು. ಆದರೆ ಇವತ್ತು ಆತ್ಮಿಕವಾದಂಥ ವಿಚಾರದ ನಾವು ಏನಿಗಿದ್ದೇನೆ, ನಾನು ನಿನ್ನೆ ದಿವಸ ಓದಿದೆವು ಮತ್ತಾಯ 16:26 ಯೇಸು ಹೇಳ್ತಾನೆ ಏನಂದರೆ, ಒಬ್ಬನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಆತ್ಮ ನಷ್ಟಪಟ್ಟುಕೊಂಡರೆ ಏನು ಪ್ರಯೋಜನ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮಾತ್ರವಲ್ಲ, ದೇವರು ಇನ್ನೊಂದು ವಾಕ್ಯ ಕೂಡ ಹೇಳ್ತಾನೆ. ನಾವು 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು 29ನೇ ವಾಕ್ಯದಿಂದ 32 ವಾಕ್ಯದವರೆಗೆ ಓದಿಕೊಳ್ಳೋಣ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ ಈ ಭೋಜನವನ್ನು ಬಸ್ ಅಂದ್ರೆ ಲೋಕದವರ ಸಂಗಡ ನಮಗೆ ನ್ಯಾಯ ವಿಚಾರಣೆ ಆಗಬಾರದೆಂಬ ಕಾರಣಕ್ಕಾಗಿ ಕರ್ತನೇನು ಮಾಡ್ತಾನಂತೆ, ಶಿಕ್ಷಿಸುತ್ತಾನೆ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಾವು ನಮ್ಮ ಸ್ವಪರೀಕ್ಷೆ ನಾವು ಯಾವಾಗಲೂ ಮಾಡಬೇಕು. ಆತ್ಮಿಕವಾದ ವಿಷಯದಲ್ಲಿ ನಾನು ಯಾವ ಮಟ್ಟದಲ್ಲಿದ್ದೇನೆ, ಎಲ್ಲಿದ್ದೇನೆ ನಾನು ಇವತ್ತು. ಆತ್ಮಿಕವಾದ ಮಟ್ಟದಲ್ಲಿ ನಮ್ಮನ್ನು ದೇವರು ಪರಲೋಕದಿಂದ ನೋಡಿದಾದರೆ ನಾನು ಸರಿಯಾದ ಪರಿಸ್ಥಿತಿಯಲ್ಲಿ ಇದ್ದೇನಾ, ನನ್ನ ಪ್ರಾರ್ಥನಾ ಜೀವಿತ ಆಗಿರ್ಬೋದು. ಇವತ್ತು ನಾವು ಧ್ಯಾನ ಮಾಡೋಣ. ಕಳೆದ ದಿವಸಗಳಲ್ಲಿ ಒಂದು ವೇಳೆ ಲಾಕ್ಡೌನ್ಗಿಂತ ಮುಂಚೆ ನನ್ನ ಆತ್ಮಿಕ ಜೀವಿತ ಹೇಗಿತ್ತು, ಲಾಕ್ಡೌನ್ ನಂತರ ಆತ್ಮಿಕ ಜೀವಿತ ನನ್ನದು ಹೇಗಿದೆ, ಇವತ್ತು ನನ್ನ ವೈಯಕ್ತಿಕ ಜೀವಿತ ಹೆಚ್ಚಾಗಿದೆಯಾ, ಪ್ರಾರ್ಥನಾ ಜೀವಿತ ಹೆಚ್ಚಾಗಿದೆಯಾ, ಆರಾಧನೆ ಹೆಚ್ಚಾಗಿದೆಯಾ, ವಾಕ್ಯದಾನ ಹೆಚ್ಚಾಗಿದೆಯಾ, ಇವತ್ತು ನನ್ನ ಸೇವೆ ಹೆಚ್ಚಾಗಿದೆಯಾ, ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಇವತ್ತು ನಾನು ಒಳ್ಳೆದಿಟ್ಟುಕೊಂಡು ನಮ್ಮನ್ನೇ ಪರೀಕ್ಷೆ ಮಾಡುವವರಾಗಿರಬೇಕು ಪ್ರಿಯರೇ. ಅಂದರೆ ಇದು ಇಂಪಾರ್ಟೆಂಟ್. ಯಾಕಂದರೆ ಲೌಕಿಕವಾದಂಥ ಪದವಿಗಳಾಗಲಿ, ಲೌಕಿಕವಾದಂಥ ಐಶ್ವರ್ಯವಾಗಲಿ, ಸಂಪನ್ನತೆ ಆಗಲಿ, ಅದು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಇದು ಬೇಕು, ಅದು ಬೇಡ ಅಂತ ಹೇಳುವುದಿಲ್ಲ ನಾನು. ಈ ಲೋಕದ ಜೀವಿಸುವಾಗ ಅದು ನಮಗೆ ಬೇಕು. ಆದರೆ ಎಲ್ಲಕ್ಕಿಂತ ಪ್ರಾಮುಖ್ಯವಾದದ್ದು ಇವತ್ತು ಆತ್ಮಿಕ ಮನುಷ್ಯನಿಗೆ ಆತ್ಮಿಕವಾದಂಥ ವಿಚಾರಗಳು ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವುದು ಶ್ರೇಷ್ಠವಾದದ್ದು ಅದು ನಾವು ಅದನ್ನು ಅರ್ಥಕೊಳ್ಳಬೇಕು. ಮನುಷ್ಯನ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠ ಅದು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠ ಅಲ್ಲ ಪ್ರಿಯರೇ. ನಾವು ಲೂಕ 16:15 ವಾಕ್ಯ ಓದಿಕೊಳ್ಳೋಣ. ಲೂಕ್ ಚಾಪ್ಟರ್ 16:15 ವರ್ಸ್. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ಮನುಷ್ಯರಲ್ಲಿ ದೇವರು ನಮ್ಮ ಹೃದಯ ತಿಳ್ಕೊಂಡಿದ್ದಾನೆ. ಹೆಚ್ಚಾಗಿ ನಾವು ಗಮನದಲ್ಲಿ ಇಟ್ಕೊಳ್ಳಬೇಕಂತ ವಿಷಯ ಏನೆಂದರೆ, ದೇವರು ನಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ. ಹೊರಗಿನ ತೋರಿಕೆ ಅಲ್ಲ. ಹೊರಗಡೆ ಎಲ್ಲ ಒಳ್ಳೆ ರೀತಿಯಲ್ಲಿ ಇರ್ಬೋದು, ನಮಗೆ ಪದವಿ ಇದೆ, ಸ್ಥಾನಮಾನ ಇರ್ಬೋದು, ಹಣ ಇರ್ಬೋದು, ಐಶ್ವರ್ಯ ಇರ್ಬೋದು, ಸಂಪನ್ನತೆ ಎಲ್ಲ ಇರ್ಬೋದು. ಆದರೆ ದೇವರು ನೋಡುವಾಗ ಆತ್ಮಿಕವಾದ ವಿಚಾರಗಳನ್ನೇ ನೋಡುವಂಥದ್ದು. ದೇವರು ಇಂಪಾರ್ಟೆಂಟ್ ನೋಡುವಂಥದ್ದು ನಮಗೆ ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥ ವಿಚಾರವನ್ನೇ ಆತ ನೋಡ್ತಾನೆ. ಅದಕ್ಕೆ ಹೇಳುವಂಥದ್ದು 1 ಸಾಮುವೇಲ 16:7 ವಾಕ್ಯ ಓದುವಾಗ, ಅವತ್ತು ಸಾಮುವೇಲನು ಪ್ರವಾದಿಯಾದ ಸಾಮುವೇಲನು ಈಶಾಯನ ಮನೆಗೆ ಬರ್ತಾನೆ, ದೇವರ ಅಪ್ಪಣೆ ಹೊಂದಿಕೊಂಡು. ಯಾಕೆ ಅಲ್ಲಿರುವಂಥ ಈಶಾಯನ ಮಕ್ಕಳಲ್ಲಿ ಒಬ್ಬನನ್ನು ಸೌಲನ ನಂತರವಾಗಿ ರಾಜನಾಗಿ ಅಭಿಷೇಕ ಮಾಡುವುದಕ್ಕಾಗಿ. ಆದರೆ ಮುಂದಾಗಿ ನಾವು ನೋಡ್ತೇವೆ, ಮೊದಲು ಈ 3 ಜನ ಆತನ ಗಂಡು ಮಕ್ಕಳು ಅವರು ಏನಾಗಿದ್ದರು, ಸೌಲನ ಸೈನ್ಯದಲ್ಲಿ ಸೈನಿಕರಾಗಿದ್ದರು. ಅವರಿಗೆ ಒಳ್ಳೆಯ ಉತ್ತಮವಾದ ತರಬೇತಿ ಇತ್ತು. ಅವರಿಗೆ ಯುದ್ಧ ಮಾಡುವಂಥ ಎಲ್ಲ ವಿಷಯ ಗೊತ್ತಾಗಿತ್ತು. ಹೇಗೆ ಯುದ್ಧ ಮಾಡಬೇಕು, ಹೇಗೆ ವೈರ್ಯನ ಜಯಿಸಬೇಕು, ವೈರ್ಯ ತಂತ್ರಗಳು ಇವೆಲ್ಲದರಲ್ಲಿ ಅವರು ಪರಿಣಿತರಾಗಿದ್ದರು. ಆದರೆ ದೇವರು ಹೇಳ್ತಾರೆ, ಇವರು ತಳ್ಳಿಬಿಟ್ಟಿದ್ದೇನೆ. ಎಲ್ಲ ಮಕ್ಕಳನ್ನು ಕೊನೆಗೆ ತಳ್ಳಿಬಿಟ್ಟ ನಂತರವಾಗಿ ಕಾಡಿನಲ್ಲಿದ್ದಂಥ ಕುರಿಗಳನ್ನು ಮೇಯಿಸುವಂತಹ ಒಬ್ಬ, ಅದಕ್ಕಿಂತ ಮುಂಚಿತವಾಗಿ 16:7 ಹೇಳ್ತಾನೆ ದೇವರು, ಮನುಷ್ಯನ ಹಾಗೆ ಹೊರಗಿನ ತೋರಿಕೆಂದು ನೋಡುವಲ್ಲ, ಹೃದಯವನ್ನು ನೋಡ್ತಾನೆ ಎಂಬುದಾಗಿ ಅಲ್ಲಿ ಹೇಳ್ತಾನೆ. ಕೊನೆಗೆ ಕಾಡಿನಲ್ಲಿ ಕುರಿ ಮೇಯಿಸುವಂಥ ದಾವೀದನನ್ನು ಆತನು ರಾಜನಾಗಿ ಅಭಿಷೇಕ ಮಾಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಅಂದರೆ ಒಂದು ತಿಳ್ಕೊಬೇಕು, ಯೆಶಾಯ 55:8-9 ವಾಕ್ಯ ಓದುವಾಗ, ದೇವರ ಆಲೋಚನೆಗಳು ಮನುಷ್ಯನ ಆಲೋಚನೆಗಳಿಗಿಂತಲೂ ಉನ್ನತವಾದವು. ಅದನ್ನು ಓದಿಕೊಳ್ಳೋಣ ನಾವು.
ಯೆಹೋವನು ಹೀಗನ್ನುತ್ತಾನೆ, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನಮ್ಮ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆಕಾಶವು ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಆಮೆನ್. ಹಾಗಾದ್ರೆ ನಮ್ಮ ಮಾರ್ಗಗಳಿಗಿಂತಲೂ ನಮ್ಮ ಆಲೋಚನೆಗಳಿಗಿಂತಲೂ ಭೂಮಿ ಮತ್ತು ಆಕಾಶದ ಒಂದು ವ್ಯತ್ಯಾಸವನ್ನಲ್ಲಿ ಕರ್ತನು ಹೇಳ್ತಾ ಇದೆ, ಉನ್ನತ ಎಂಬುದಾಗಿ. ಮಾತ್ರವಲ್ಲ, ಜ್ಞಾನೋಕ್ತಿ 19:21 ಕೂಡ ಅಲ್ಲಿ ನಾವು ಓದ್ತೇವೆ, ಮನುಷ್ಯನ ಹೃದಯದಲ್ಲಿ ಅನೇಕ ಆಲೋಚನೆ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ನೆರವೇರದೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಮನುಷ್ಯನು ಹೊರಗಡೆ ನೋಡಿಕೊಂಡು ಜಡ್ಜ್ ಮಾಡ್ತಾನೆ, ನ್ಯಾಯ ತೀರ್ಪು ಮಾಡ್ತಾನೆ. ಆದರೆ ದೇವರು ಹೃದಯವನ್ನು ನೋಡುವಂಥದ್ದು, ನಮ್ಮ ಆತ್ಮವನ್ನು ನೋಡುವಂಥ, ಒಳಗಿನ ಮನುಷ್ಯನನ್ನು, ಒಳಗಿನ ಆತ್ಮಿಕ ಸ್ಥಿತಿಯನ್ನು ಚೆನ್ನಾಗಿ ಆತನು ಪರೀಕ್ಷೆ ಮಾಡುವಂಥ ದೇವರೆಂಬುದಾಗಿ ನಾವು ಯಾವತ್ತೂ ನಾವು ಮರೆತು ಹೋಗಬಾರದು. ನಾವು ದಾನಿಯೇಲನ ಪುಸ್ತಕಕ್ಕೆ ನಾವು ಬರುವ 5ನೇ ಅಧ್ಯಾಯಕ್ಕೆ ನಾವು ಬರುವ, ಅಲ್ಲಿ ಬೆಲ್ಶಚ್ಚರ್ ಎಂಬುದಾಗಿ ಹೇಳುವ ಅರಸನ ಬಗ್ಗೆ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಅವನು ಕೊರತೆ ಉಳ್ಳವನಾಗಿ, ತಕ್ಕಡಿಯಲ್ಲಿ ತೂಗಲ್ಪಟ್ಟು ದೇವರ ಮೇಲೆ ಕೊರತೆ ಉಳ್ಳವನಾಗಿ ಕಾಣಿಸಲ್ಪಡುವಂಥದ್ದು ನೋಡಿದ. ಅದಕ್ಕೆ ಕಾರಣ ಏನು ನೋಡುವ. 1ನೇ ವಾಕ್ಯದಲ್ಲಿ ಓದಿಕೊಳ್ಳೋಣ. ರಾಜನಾದ ಬೆಲ್ಶಚ್ಚರನು ತನ್ನ ರಾಜ್ಯದ ಮುಖಂಡರಲ್ಲಿ 1000 ಮಂದಿಗೆ ಔತಣವನ್ನು ಮಾಡಿಸಿ ಆ 1000 ಜನರ ಕಣ್ಣೆದುರಿಗೆ ತಾನು ದ್ರಾಕ್ಷಾರಸವನ್ನು ಕುಡಿದನು. ಅದನ್ನು ಸವಿಯುತ್ತಾ ಯೆರೂಸಲೇಮಿನ ದೇವಾಲಯದೊಳಗಿಂದ ತನ್ನ ತಂದೆಯಾದ ನೆಬೂಕದ್ನೆಚ್ಚರನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರಗಳ ಪಾತ್ರೆಯಲ್ಲಿ ತಾನು ತನ್ನ ಮುಖಂಡರು ಪತ್ನಿ ಉಪಪತ್ನಿಯರು ಕುಡಿಯುವುದಕ್ಕಾಗಿ ಅವುಗಳನ್ನು ತರುವಂತೆ ಆಜ್ಞಾಪಿಸಿದನು. ನೋಡಿ, ದೇವರ ಆಲಯದಲ್ಲಿ ಉಪಯೋಗಿಸುವಂತ ಒಂದು ಪಾತ್ರೆಗಳನ್ನು ಆತನು ಏನ್ ಮಾಡ್ತಾ ಇದ್ದಾನೆ, ಮದ್ಯಪಾನ ಮಾಡುವುದಕ್ಕೋಸ್ಕರವಾಗಿ ತರಿಸುವಂಥದ್ದು ಕಾಣ್ತಾ ಇದ್ದೇವೆ. ಎಂಥ ಒಂದು ತಪ್ಪನ್ನು ಆತನು ಮಾಡ್ತಾನೆ, ಆತನಿಗೆ ಅರಿವಿಲ್ಲ. ಅನೇಕ ಸಮಯಗಳಲ್ಲಿ ಕ್ರೈಸ್ತ ವಿಶ್ವಾಸಿಗಳಾದಂಥ ನಾವು ತಪ್ಪು ಹೆಜ್ಜೆಗಳನ್ನು ನಾವು ದುಡುಕಿ ನಾವು ಅನೇಕ ಸಲ ಇಟ್ಟು ಬಿಡ್ತೇವೆ. ಪ್ರಿಯರೇ, ತಪ್ಪಾದ ಸಂಗತಿಗಳನ್ನು ನಾವು ಮಾಡಲಿಕ್ಕೆ ನಾವು ಮುಂದಾಗುತ್ತೇವೆ, ನಮಗೆ ಗೊತ್ತಾಗಲ್ಲ. ಆದರೆ ಅಲ್ಲಿ ದೇವರು ಎಲ್ಲವನ್ನೂ ಅಲ್ಲಿ ಆ ಬೆಲ್ಶಚ್ಚರನ ಅರಸನ್ನು ನೋಡುವಂತ ದೇವರನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಓಕೆ, ಮುಂದೆ ಓದಿ. ಯೆರೂಸಲೇಮಿನ ದೇವಾಲಯದ ನಡುಗುಂಡಿಯಿಂದ ಸೂರೆಯಾದ ಬಂಗಾರದ ಪಾತ್ರೆಗಳನ್ನು ತರಲು ರಾಜನು ಅವನ ಮುಖಂಡರು ಪತ್ನಿ ಉಪಪತ್ನಿಯರು ಅವುಗಳಲ್ಲಿ ಕುಡಿದರು. ದ್ರಾಕ್ಷಾರಸವನ್ನು ಕುಡಿದು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣ ಮರ ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದರು. ಅಲ್ಲಿ ನಾವು ನೋಡ್ತೇವೆ, 1ನೇದಾಗಿ ಮಾಡಿದ ತಪ್ಪು, ಈ ರಾಜ ಮಾಡಿದಂಥ ದೊಡ್ಡ ತಪ್ಪು ಏನೆಂದರೆ ದೇವರ ಆಲಯದಲ್ಲಿ ಇದ್ದಂಥ ಪಾತ್ರೆಗಳನ್ನು ತಂದು ಆ ಪಾತ್ರೆಗಳಲ್ಲಿ ಮದ್ಯಪಾನ ಮಾಡುವಂಥದ್ದು. 2ನೇ ತಪ್ಪು ಆಗಿದೆ, ಅವನು ಮಾಡುವಂಥದ್ದು ಏನೆಂದರೆ ಬೆಳ್ಳಿ ಬಂಗಾರಗಳ ಮಾಡಿದಂಥ ಮನುಷ್ಯನ ಕೈಯಿಂದ ಮಾಡಿದಂಥ ಮೂರ್ತಿಗಳನ್ನು ದೇವರುಗಳೆಂದುಕೊಂಡು ಅದಕ್ಕೆ ಸ್ತುತಿಸುವಂಥದ್ದನ್ನು ನಾವು ಅಲ್ಲಿ ಕಾಣ್ತೀವಿ. ಇದು 2ನೇ ತಪ್ಪು ಆತನು ಮಾಡಿದ್ದು ಅಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ಓಕೆ, ಮುಂದೆ ಓದಿ. ಆಗಲೇ ಒಬ್ಬನ ಕೈಯ ಬೆರಳುಗಳು ಬಂದು ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹ ಬರೆದವು. ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿದನು. ನೋಡಿ, ರಾಜನಿಗೆ ಅದು ಬರೆಯುವಂಥದ್ದು ಪ್ರಕಟ ಆಗ್ತಾ ಇದೆ. ಪ್ರಿಯರೇ, ಯಾಕಂದ್ರೆ ರಾಜನು ತಪ್ಪು ಮಾಡಿದ್ದಾನೆ, ರಾಜ ನಾಯಕನಾಗಿದ್ದಲ್ಲಿ ರಾಜನು ತಪ್ಪು ಮಾಡುವಂಥದ್ದನ್ನು ಕಾಣ್ತೇವೆ. ಮುಂದೆ ಓದಿ. ಆಗ ಅವನ ಮುಖ ಕಳೆಗುಂದಿತು, ಮನಸ್ಸು ಕಳವಳಗೊಂಡಿತು, ಸೊಂಟದ ಕೀಲು ಸಡಿಲಿತು, ಮೊಣಕಾಲುಗಳು ಒಂದಕ್ಕೊಂದು ಬಡಿದುಕೊಂಡವು. ಹೀಗಿರಲು ರಾಜನು ಗಟ್ಟಿಯಾಗಿ ಕೂಗಿಕೊಂಡು ಮಂತ್ರವಾದಿ
ಪ್ರವಾದಿ ಪಂಡಿತ ಶಾಕೂನಿಕರನ್ನು ಕರೆಯಿಸಿ ಬಾಬೆಲಿನ ಆ ವಿದ್ವಾಂಸರಿಗೆ ಬಾಬೇಲಿನ ವಿದ್ವಾಂಸರಿಗೆ ಯಾವನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ನನಗೆ ತಿಳಿಸುತ್ತಾನೋ ಅವನಿಗೆ ನಾನು ಧೂಮ್ರ ವಸ್ತ್ರವನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ಅವನನ್ನು ರಾಜ್ಯದ ಮೂವರು ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸುವೆನು ಎಂದು ಹೇಳಿದನು. ಆಸ್ಥಾನ ವಿದ್ವಾಂಸರೆಲ್ಲರೂ ಬಂದು ನೋಡಿದರು. ಆದರೆ ಆ ಬರಹವನ್ನು ಓದುವುದಕ್ಕೂ ಅದರ ಅರ್ಥವನ್ನು ರಾಜನಿಗೆ ತಿಳಿಸುವುದಕ್ಕೂ ಅವರಲ್ಲಿ ಯಾರಿಂದಲೂ ಆಗಲಿಲ್ಲ. ಆಗ ರಾಜನಾದ ಬೆಲ್ಶಚ್ಚರನು ಬಹಳ ಕಳವಳಗೊಂಡು ಕಳೆಗುಂದಿದನು. ಅವರ ಮುಖಂಡರು ಬೆಪ್ಪಾದರು. ರಾಜನು ಮತ್ತು ಮುಖಂಡರು ಆಡಿದ ಮಾತುಗಳು ರಾಣಿಗೆ ಮುಟ್ಟಲು ಆಕೆಯು ಔತಣದ ಶಾಲೆಗೆ ಬಂದು ರಾಜನೇ ಚಿರಂಜೀವಿಯಾಗಿರು, ನಿನ್ನ ಮನಸ್ಸು ಕಳವಳಗೊಳ್ಳದಿರಲಿ. ನಿನ್ನ ಮುಖ ಯಾರು ಹೇಳ್ತಾಳೆ? ರಾಣಿ ಬಂದು ಹೇಳ್ತಾ ಇದ್ದಾಳೆ. ರಾಣಿ ಬಂದು ಈಗ ದಾನಿಯೇಲನನ್ನು ಇಂಟ್ರೊಡ್ಯೂಸ್ ಮಾಡುವಂತದನ್ನು ಕಾಣ್ತೇವೆ ನಾವು. ಓಕೆ, ಮುಂದೆ ಓದಿ. ನಿನ್ನ ಮುಖ ಕಳೆಗುಂದದಿರಲಿ. ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವಂತ ಒಬ್ಬನು ನಿನ್ನ ರಾಜ್ಯದಲ್ಲಿದ್ದಾನೆ. ದೇವರುಗಳ ಜ್ಞಾನಕ್ಕೆ ಸಮಾನವಾದಂತ ಜ್ಞಾನವು ವಿವೇಕವು ಬುದ್ಧಿ ಪ್ರಕಾಶವು ನಿನ್ನ ತಂದೆಯ ಕಾಲದಲ್ಲಿ ಅವನೊಳಗೆ ಕಂಡು ಬಂದವು. ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಾದ ರಾಜನು ಅವರನ್ನು ಜೋಯಿಸರು ಮಂತ್ರವಾದಿಗಳು ಪಂಡಿತರು ಶಾಕೂನಿಕರು ಇವರಿಗೆ ಅಧ್ಯಕ್ಷನನ್ನಾಗಿ ನೇಮಿಸಿದನು. ಹೌದು, ಬೆಲ್ಶಚ್ಚರನೆಂಬ ಅಡ್ಡ ಹೆಸರನ್ನು ರಾಜನಿಂದ ಹೊಂದಿದ ಈ ದಾನಿಯೇಲನಲ್ಲಿ ಪರಮ ಬುದ್ಧಿಯು ಜ್ಞಾನವು ವಿವೇಕವು ಕನಸುಗಳ ಅರ್ಥವನ್ನು ತಿಳಿಸುವ ಜಾಣತನವು ಒಗಟು ಬಿಡಿಸುವಂತ ಚಮತ್ಕಾರವು ಗುಂಜುಗಂಟು ಬಿಚ್ಚುವ ಚಾತುರ್ಯವು ತೋರಿ ಬಂದದರಿಂದಲೇ ಹಾಗೆ ನೇಮಿಸಿದನು. ಈಗ ಈ ದಾನಿಯೇಲನನ್ನು ಕರೆಯಿಸಿದರೆ ಅವನು ಬರಹದ ಅರ್ಥವನ್ನು ವಿವರಿಸುವನು ಎಂದಳು. ಆಗ ದಾನಿಯೇಲನನ್ನು ಸನ್ನಿಧಿಗೆ ಬರಮಾಡಲು ರಾಜನು ಅವನಿಗೆ ರಾಜನಾದ ನನ್ನ ತಂದೆಯು ಯಹೂದದಿಂದ ಕೈದಿಗಳಾಗಿ ತಂದು ಸೆರೆ ಮಾಡಿದ ಯಹೂದ್ಯರ ದಾನಿಯೇಲೆಂಬವನು ನೀನು. ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿ ಪರಮ ಜ್ಞಾನವು ವಿವೇಕವು ಬುದ್ಧಿ ಪ್ರಕಾಶವು ನಿನಗುಂಟೆಂದು ಕೇಳಿದ್ದೇನೆ. ಈಗ ಈ ಬರಹವನ್ನು ಓದಿ ಇದರ ಅರ್ಥವನ್ನು ನನಗೆ ತಿಳಿಸುವುದಕ್ಕಾಗಿ ವಿದ್ವಾಂಸರನ್ನು ಮಂತ್ರವಾದಿಗಳನ್ನು ಸಮ್ಮುಖಕ್ಕೆ ಬರಮಾಡಲು ಅವರು ಇದರ ಅರ್ಥವನ್ನು ವಿವರಿಸಲಾರದೆ ಹೋದರು. ಯಾವ ಮಂತ್ರವಾದಿಗಳಿಗೂ ಅದರ ಬರಹದ ಅರ್ಥವನ್ನು ತಿಳಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ರಾಜನು ಎಲ್ಲ ರಾಜ್ಯದಲ್ಲಿರುವ ಮಂತ್ರವಾದಿಗಳನ್ನು, ವಿದ್ವಾಂಸರನ್ನು, ಶಕುನಿಕರನ್ನು ತನ್ನ ಸನ್ನಿಧಿಗೆ ಕರೆಯುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಕಾರಣ ರಾಜನು ಬರಹವನ್ನು ನೋಡಿಕೊಂಡು ಸಮಾಧಾನವನ್ನು
ಆತನು ಪರಿಪೂರ್ಣವಾಗಿ ಕಳೆಕೊಂಡಿರುವಂತದ್ದನ್ನು ಅಲ್ಲಿ ಕಾಣ್ತೇವೆ. ಓಕೆ, ಮುಂದೆ ಓದಿ. ನೀನು ಗೂಢಾರ್ಥಗಳನ್ನು ವಿವರಿಸಿ ಗುಂಜುಗಂಟುಗಳನ್ನು ಬಿಚ್ಚಬಲ್ಲವನಾಗಿದ್ದಿ ಎಂಬ ಸಮಾಚಾರವು ನನಗೆ ಮುಟ್ಟಿದೆ. ಈ ಬರಹವನ್ನು ಓದಿ ಇದರ ಅಭಿಪ್ರಾಯವನ್ನು ನನಗೆ ತಿಳಿಸಲು ನಿನ್ನಿಂದ ಆದರೆ ನಾನೀಗ ನಿನಗೆ ಧೂಮ್ರ ವಸ್ತ್ರವನ್ನು ಹೊದಿಸಿ ನಿನ್ನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ನಿನ್ನನ್ನು ರಾಜ್ಯದ ಮೂವರು ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸುವೆನು ಎಂದು ಹೇಳಿದನು. ಆಗ ದಾನಿಯೇಲನು ಸನ್ನಿಧಿಯಲ್ಲಿ ನಿನ್ನ ದಾನಗಳು ನಿನಗೆ ಇರಲಿ, ನಿನ್ನ ಬಹುಮಾನಗಳು ಮತ್ತೊಬ್ಬನಿಗಾಗಲಿ. ಇಲ್ಲಿ ಹಣಕ್ಕೋಸ್ಕರ ಸೇವೆ ಮಾಡ್ತಾ ಇಲ್ಲ ದಾನಿಯೇಲನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಯಾವುದಕ್ಕೋಸ್ಕರ ತನ್ನ ಜವಾಬ್ದಾರಿ ಮಾಡುವಂತ ದಾನಿಯೇಲನು ಇಲ್ಲಿ ಕಾಣ್ತಾ ಇದ್ದೇವೆ. ಮುಂದೆ ಓದಿ. ಆದರೆ ನಾನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ರಾಜನಿಗೆ ತಿಳಿಸುವೆನು. ಅರಸೇ ಪರಾತ್ಪರನಾದ ದೇವರು ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಿಗೆ ರಾಜ ಮಹತ್ವ ಮಾನ ಸನ್ಮಾನಗಳನ್ನು ದಯಪಾಲಿಸಿದನು. ಈ ಮಹತ್ವ ವರದ ನಿಮಿತ್ತ ಸಕಲ ಜನಾಂಗ ಕುಲ ಭಾಷೆಗಳವರು ಅವನ ಮುಂದೆ ಬೆಚ್ಚಿ ಬೆದರಿದರು. ಬೇಕು ಬೇಕಾದವರನ್ನು ಕೊಲ್ಲಿಸಿದನು, ಉಳಿಸಿದನು. ಮನಸ್ಸು ಬಂದವರನ್ನು ಏರಿಸಿದನು, ಇಳಿಸಿದನು. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ಅವನು ನರಜಾತಿಯವರೊಳಗಿಂದ ನೂಕಲ್ಪಟ್ಟನು. ಅವನ ಬುದ್ಧಿಯು ಮೃಗಬುದ್ಧಿಯಂತಾಯಿತು. ಅಂದ್ರೆ ಅವನ ತಂದೆಗೆ ಸಂಭವಿಸಿದ್ದನ್ನು ಇದು ಎಚ್ಚರಿಕೆಯಾಗಿ ಇಲ್ಲಿ ದಾನಿಯೇಲನು ದೇವರ ಸಂದೇಶವಾಗಿ ಅವನ ಮಗನಾದ ಬೆಲ್ಶಚ್ಚರನಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ 4ನೇ ಅಧ್ಯಾಯದಲ್ಲಿ 28ರಿಂದ ನಾವು 37 ವಾಕ್ಯದವರೆಗೆ ನಾವು ಓದುತ್ತಾ ಹೋದರೆ ಅಲ್ಲಿ ಸಂಭವಿಸಿದ ಸಂಗತಿ ಹೇಗೆ ಅವನ ಅಹಂಕಾರ ಪಟ್ಟದ್ದರಿಂದ, ಗರ್ವ ಪಟ್ಟದ್ದರಿಂದ, ಹೆಮ್ಮೆ ಪಟ್ಟದ್ದರಿಂದ ಒಂದು ಮೃಗದ ಬುದ್ಧಿ ಅವನಿಗೆ ಬಂದು 7 ವರ್ಷಗಳ ಕಾಲ ಕಾಡಿನಲ್ಲಿ ಜೀವಿಸುವಂಥ ಅರಸನಾದ ನೆಬೂಕದ್ನೆಚ್ಚರನನ್ನು ಒಂದು ಮೃಗದ ಹಾಗೆ ಜೀವಿಸುವಂಥ ನೆಬೂಕದ್ನೆಚ್ಚರ ಎಲ್ಲ ಕಳ್ಕೊಂಡ, ಆತನು ಸಿಂಹಾಸನ ಕಳ್ಕೊಂಡ, ಅಧಿಕಾರ ಕಳ್ಕೊಂಡ ಎಲ್ಲ. ಅಂದರೆ ಕೊನೆಗೆ ಮೃಗದ ರೀತಿಯಲ್ಲಿ ಮೃಗದ ಬುದ್ಧಿ ಬಂದು ಒಂದು ಮೃಗದ ಹಾಗೆ ಜೀವಿಸಿ ಹುಲ್ಲು ಮೇಯುವಂಥದ್ದು ಒಂದು ವಿಷಯವನ್ನು ಅಲ್ಲಿ ದೇವರು ಎಚ್ಚರಿಕೆಯಾಗಿ ಅವನ ಮಗನ ಬೆಲ್ಶಚ್ಚರನಿಗೆ ಅಂದರೆ ಬೆಲ್ಶಚ್ಚರ ಕೇಳ್ತಾ ಇದ್ದಾನೆ. ಅಂದರೆ ಅದರ ಅರ್ಥ ಏನಂದರೆ ಅಟ್ಲೀಸ್ಟ್ ಬೆಲ್ಶಚ್ಚರನೇ ನಿನ್ನ ತಂದೆಗೆ ಆದಂಥ ವಿಷಯವನ್ನು ನೀನು ತಿಳಿದು ಎಚ್ಚರಿಕೆ ಹೊಂದಿಕೊಳ್ಳಬೇಕಾಗಿತ್ತು. ಅದಕ್ಕೆ ಬದಲು ನೀನು ಕೂಡ ಅಹಂಕಾರ ಪಟ್ಟಿ, ಅಂದರೆ ದೇವಾಲಯದಲ್ಲಿ ಉಪಯೋಗಿಸುವಂತಹ ಆ ಪಾತ್ರೆಗಳನ್ನು ತಂದು ಅದರಲ್ಲಿ ನಿನ್ನ ಪತ್ನಿ ಉಪತ್ನಿಯವರು ಮತ್ತು ಎಲ್ಲ ನಿನ್ನ ಸರದಾರರೊಂದಿಗೆ ಸೇರಿ ನೀನೇನು ಮಾಡಿದಿ, ಅದರಲ್ಲಿ ಮದ್ಯಪಾನ ಮಾಡಿ ದೇವರಿಗೆ ಅವಮಾನ ಮಾಡಿದಿ ಮತ್ತು ಬೆಳ್ಳಿ ಬಂಗಾರಗಳ ದೇವರಿಗೆ ಸ್ತುತಿಸಿದ್ದಿ ಎಂಬುದಾಗಿ ಅಲ್ಲಿ ದೇವರ ಒಂದು ಸಂದೇಶವಾಗಿ ಪ್ರವಾದಿಯಾದಂಥ ದಾನಿಯೇಲನು ಆತನನ್ನು ಎಚ್ಚರಿಸುವ ಒಬ್ಬ ರಾಜನನ್ನು ಎಚ್ಚರಿಸುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ನಂದ ಹಾಗೆ ಪ್ರಿಯರೇ, ನಾವು ಒಂದು ತಿಳ್ಕೋಬೇಕು, ಒಂದೇ ಸತ್ಯವೇದದಲ್ಲಿ ಕೆಲವರಿಗೆ ನಡೆದಂಥ ದುರ್ಘಟನೆಗಳು ಯಾಕೆ ಆ ರೀತಿ ನಡೆಯಿತು. ಉದಾಹರಣೆಗೆ ಸ್ಯಾಮ್ಸನ್ ಯಾಕೆ ಅಭಿಷೇಕ ಕಳ್ಕೊಂಡ, ಸೊಲೊಮೋನನು ಯಾವ ರೀತಿಯಲ್ಲಿ ಕೊನೆಯ ಸ್ಥಿತಿ ಆತನ ಯಾವ ರೀತಿಯಲ್ಲಿ ಆಯಿತು ಎಂಬುದಾಗಿ, ದಾವೀದನು ಹೇಗೆ ಬಿದ್ದು ಹೋದನು, ಕೊನೆಗೆ ಮಾನಸಂತಪಟ್ಟು ಹೇಗೆ ಆತನು ಎದ್ದು ಬಂದನು, ಅಥವಾ ಎಷ್ಟೋ ಜನರು ಗೆಹಜಿ ಆಗಿರಬಹುದು ಅಭಿಷೇಕ್ತರು ಹೇಗೆ ಬಿದ್ದು ಹೋದರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಅನೇಕರ ಜೀವಿತದಲ್ಲಿ ಇವತ್ತು ಕಳೆದ ಕೆಲವು ವರ್ಷಗಳಿಂದ ಅಭಿಷೇಕದೊಂದಿಗೆ ಉಪಯೋಗಿಸಲ್ಪಡುತ್ತ ಎಷ್ಟೋ ದೇವ ಸೇವಕರು ಇವತ್ತು ಸೇವೆಯಲ್ಲಿ ಇಲ್ಲ. ದೇವಜನರು ಇವತ್ತು ರಕ್ಷಣೆ ಹೊಂದಿದ್ದ ದೇವರಿಗೋಸ್ಕರ ಜೀವಿಸುತ್ತಿದ್ದಂಥ ಎಷ್ಟೋ ದೇವಜನರು ಇವತ್ತು ಸಭೆಯಲ್ಲಿ ಇಲ್ಲ. ದೇವರ ಜನರ ಅನ್ಯೋನ್ಯತೆ ಇಲ್ಲ. ಅವರು ಅನೇಕರು ಬಿದ್ದು ಹೋದಂಥ ಒಂದು ಪರಿಸ್ಥಿತಿ ಬಂದಿದ್ದಾರೆ. ಹಾಗಾದರೆ ಅದೆಲ್ಲವೂ ನಮಗೆ ಒಂದು ಎಚ್ಚರಿಕೆ ಆಗಿರುತ್ತದೆ, ಬುದ್ಧಿವಾದ ಆಗಿರುತ್ತದೆ. ಅದನ್ನು ತಿಳ್ಕೊಳ್ಳುವವರಾಗಿರಬೇಕು. ಇಲ್ಲಿ ದಾನಿಯೇಲನು ತನ್ನ
ದಾನಿಯೇಲನು ಅಂದ್ರೆ ಈ ಬೆಲ್ಶಚ್ಚರ ಅರಸ, ಈಗ ಪ್ರಸ್ತುತ ಅರಸನಾಗಿರುವಂಥದ್ದು ಬೆಲ್ಶಚ್ಚರನಾಗಿದ್ದಾನೆ, ಉದಾಹರಣೆಯಾಗಿದ್ದಾನೆ. ಅವನ ತಂದೆ ನೆಬೂಕದ್ನೆಚ್ಚರನು ಮಾಡಿದಂಥ ಕಾರ್ಯ ಮತ್ತು ಅವನಿಗೆ ಸಿಕ್ಕಿದ ಶಿಕ್ಷೆ, ದೇವರಿಂದ ಶಿಕ್ಷೆ, ಅದರ ಕುರಿತಾಗಿ ಹೇಳಿ ಎಚ್ಚರಿಸುವಂಥದ್ದು ನೋಡ್ತೇವೆ. ನಿನ್ನ ತಂದೆಯನ್ನು ನೋಡಿ ಆದರೂ ನೀನು ಎಚ್ಚರಿಕೆ ಹೊಂದಿಕೊಳ್ಳಬೇಕಾಗಿತ್ತು, ನಿನ್ನನ್ನು ನೀನು ಕ್ರಮಪಡಿಸಿಕೊಳ್ಳಬೇಕಾಗಿತ್ತು. ಆದರೆ ನೀನು ಅದಕ್ಕೆ ಬದಲಾಗಿ ಪುನಃ ಗರ್ವಪಟ್ಟಿ, ಅಹಂಕಾರ ಪಟ್ಟಿ, ಈ ರೀತಿ ಮಾಡಿದೆ ಎಂಬುದಾಗಿ ಹೇಳುವ ವಿಷಯವನ್ನು ನೇರವಾಗಿ ಅವನಿಗೆ ಹೇಳುವಂಥದ್ದಲ್ಲಿ ಕಾಣ್ತೇವೆ. ಮುಂದೆ ಓದಿ. ಅವನು ನರಜಾತಿಯವರೊಳಗಿಂದ ನೂಕಲ್ಪಟ್ಟನು. ಅವನ ಬುದ್ಧಿಯು ಮೃಗ ಬುದ್ಧಿಯಂತಾಯ್ತು. ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು. ಅದು ಯಾರು? ನೆಬೂಕದ್ನೆಚ್ಚರನ ಕುರಿತಾಗಿ ದಾನಿಯೇಲ ಹೇಳ್ತಾನೆ. ಅಂದ್ರೆ ಬೆಲ್ಶಚ್ಚರ ಅರಸನ ತಂದೆಯ ಕುರಿತಾಗಿ ಹೇಳ್ತಾ ಇದ್ದಾನೆ. ಓಕೆ. ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರನ್ನು ನೇಮಿಸುತ್ತಾನೆ ಎಂಬುದು ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವುದೇ ಅವನ ಗತಿಯಾಯ್ತು. ಅದು ತಿಳ್ಕೋಬೇಕು. ಒಬ್ಬ ಅರಸನಿಗೆ ಸಿಂಹಾಸನ ಕೊಡ್ಲಿಕ್ಕೂ, ಸಿಂಹಾಸನ ದೊಬ್ಬುವುದಕ್ಕೂ ದೇವರಿಗೆ ಅಧಿಕಾರ ಇದೆ ಎಂಬುದನ್ನು ತಿಳಿದುಕೊಳ್ಳುವ ತನಕ ಅವನಿಗೆ ಮೃಗದ ಬುದ್ಧಿಯಲ್ಲಿ ಬರುವಂತದ್ದನ್ನು ಕಾಣ್ತವೆ. ಅದನ್ನು ನೋಡಿ ಕೂಡ ಅವನ ಮಗನಾದ ಬೆಲ್ಶಚ್ಚರನು ಬುದ್ಧಿಯನ್ನು ಪಡಕೊಳ್ಳಲಿಲ್ಲ. ಮುಂದೆ ಓದಿ. ಆಕಾಶದ ಇಬ್ಬನಿಯು ಅವನ ಮೈಯನ್ನು ತೋಯಿಸುತ್ತಿತ್ತು. ಬೆಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ. ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ನಿ ಉಪಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು ಬುದ್ಧಿ ಕಣ್ಣು ಕಿವಿ ಇಲ್ಲದ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ಮರ ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ. ಇಂಪಾರ್ಟೆಂಟ್ ಪ್ರಿಯರ್, ತುಂಬಾ ಇಂಪಾರ್ಟೆಂಟ್ ವಿಷಯ ಪ್ರಿಯರೇ. ಅನೇಕರು ಇಲ್ಲಿ ಅಂದ್ರೆ ನಾವು ನೋಡ್ತೇವೆ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮರಗಳ ದೇವರುಗಳನ್ನು ಸ್ತುತಿಸುವಂತ ಬೆಲ್ಶಚ್ಚರನಿಗೆ ಎಚ್ಚರಿಕೆಯನ್ನು ಕೊಡುವಂತ ದಾನಿಯೇಲನಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ದೇವರ ಸಂದೇಶವನ್ನು ಆತನು ಕೊಟ್ಟು ಎಚ್ಚರಿಸುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಆದರೆ ನಿನ್ನ ಪ್ರಾಣ ಯಾರ ಕೈಯಲ್ಲಿದೆ, ನಿನ್ನ ಜೀವ ಯಾರ ಕೈಯಲ್ಲಿದೆ, ಆ ದೇವರನ್ನು ತಿಳ್ಕೊಳ್ಳಿಲ್ಲ, ಆ ದೇವರು ಸ್ತುತಿಸಲಿಲ್ಲ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಜೀವ ಯಾರ ಕೈಯಲ್ಲಿದೆ, ಪ್ರಾಣ ಯಾರ ಕೈಯಲ್ಲಿದೆ, ಆ ದೇವರನ್ನು ಸ್ತುತಿಸದೆ ಇವತ್ತು ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ, ಅಲ್ಲಲ್ಲಿಯ ಈ ರೀತಿಯ ಒಂದು ಮೂರ್ತಿ ಪೂಜೆಗಳನ್ನು ಮಾಡುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ನಮ್ಮ ದೇವರು ಯೇಸು ಸ್ವಾಮಿ ಮೂರ್ತಿಯಲ್ಲಿ ಆತನ ಆತ್ಮಸ್ವರೂಪನಾಗಿದ್ದಾನೆ. ಮುಂದೆ ಓದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಆ ದೇವರನ್ನು ನೋಡಿ, ಎಂತ ಒಂದು ವಾರ್ತೆ ಪ್ರಿಯರೇ. ಅಲ್ಲಲ್ಲಿಯ ನಾವು ಅನೇಕ ಸಲ ನಮಗೆಲ್ಲ ಇರಬಹುದು, ಆದರೆ ನಿಜವಾದ ಆತ್ಮಿಕ ವಿಚಾರ ಏನಾಗಿರ್ತದೆ ಅದನ್ನು ಮಾಡುವುದಕ್ಕೆ ನಾವು ಮರೆತು ಹೋಗಿರುತ್ತೇವೆ. ನಮ್ಮ ಸ್ಥಿತಿಗತಿ ಯಾರ ಅಧೀನವಾಗಿವೆ, ನಮ್ಮ ಪ್ರಾಣ ಯಾರ ಅಧೀನದಲ್ಲಿದೆ, ಆ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಯಾರು, ಆ ದೇವರನ್ನು ಘನಪಡಿಸದೆ, ಆ ದೇವರೊಟ್ಟಿಗೆ ಸಂಬಂಧ ಬೆಳೆಸದೆ ನಾವು ತಪ್ಪಾದ ರೀತಿಯಲ್ಲಿ ಜೀವಿಸುವಂತದರ ಕುರಿತಾಗಿ ಇಲ್ಲಿ ಕಾಣ್ತೇವೆ. ಮುಂದೆ ಓದಿ. ಹೀಗಿರಲು ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದು ಈ ಬರಹವನ್ನು ಬರೆಯಿತು. ಬರೆದ ಬರಹು ಇದೆ. ಮೆನೆ ತೆಕೆಲ್ ಉಪರ್ಸಿನ್. ಇದರ ಅರ್ಥವು ಹೀಗಿದೆ. ಮೆನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕೆಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ಪೆರೆಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ
ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದನು. ಆಗ ಬೆಲ್ಶಚ್ಚರನು ಆಜ್ಞಾಪಿಸಲು ದಾನಿಯೇಲನಿಗೆ ಧೂಮ್ರ ವಸ್ತ್ರವನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿ ಈತನು ರಾಜ್ಯದ ಮೂವರು ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನಾದನು ಎಂದು ಪ್ರಕಟಿಸಿದನು. ಕೊನೆಗೆ ನಡೆಯಿತು ಅಲ್ಲಿ ಆ ರಾತ್ರಿಯಲ್ಲಿ. ಅದೇ ರಾತ್ರಿಯಲ್ಲಿ ಕಸ್ದಿಯ ರಾಜನಾದ ಬೆಲ್ಶಚ್ಚರನು ಕೊಲ್ಲಲ್ಪಟ್ಟನು. ಮೇದ್ಯನಾದ ದರ್ಯಾವೇಶನು ರಾಜ್ಯವನ್ನು ತೆಗೆದುಕೊಂಡನು. ಅವನ ವಯಸ್ಸು ಹೆಚ್ಚು ಕಡಿಮೆ 62. ಇಲ್ಲಿ ನಾವು ಸ್ಪಷ್ಟವಾದ ಸಂದೇಶ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ರಾಜನು ಅವನಿಗೆಲ್ಲವೂ ಇತ್ತು, ಆದರೆ ಅವನು ದೇವರ ಮುಂದೆ ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕೊರತೆ ಉಳ್ಳವನಾಗಿ ಕಾಣಪಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಲೌಕಿಕವಾದ ಎಲ್ಲ ಸಂಗತಿಗಳಿದ್ದು ಆತ್ಮಿಕವಾದದ್ದು ಯಾವುದು ಇಂಪಾರ್ಟೆಂಟ್ ಅಂದರೆ ಅದು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಲೂಕ 16:15 ವಾಕ್ಯದಲ್ಲಿ ಓದಿದ ಹಾಗೆ ಅಂದರೆ ದೇವರ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠ ಅದನ್ನು ಬಿಟ್ಟು ಮನುಷ್ಯರ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠ ಅದಕ್ಕೆ ನಾವು ಪ್ರಾಮುಖ್ಯತೆ ನಾವು ಕೊಡುತ್ತಾ ಇರುವುದಾದರೆ ಪ್ರಿಯರೇ, ದೇವರ ಮುಂದೆ ತಕ್ಕಡಿಯಲ್ಲಿ ತೂಕಲ್ಪಟ್ಟು ನಾವು ಕೊರತೆ ಉಳ್ಳವರಾಗಿ ನಾವು ಕಂಡು ಬರುತ್ತೇವೆ. ಅಂದರೆ ದೇವರು ನಮ್ಮನ್ನು ನೋಡಿ ಹೇಳ್ತಾನೆ, ನೀನು ದುರಾವಸ್ಥೆಯಲ್ಲಿ ಬಿದ್ದಂಥ ಮನುಷ್ಯನು. ನಾವು ಹೇಳ್ಬೋದು, ನನಗೆ ಹಣ ಇದೆ, ನನಗೆ ಸಂಪತ್ತಿದೆ, ನನಗೆ ಪದವಿ ಇದೆ, ನನಗೆ ಸ್ಥಾನಮಾನ ಇದೆ, ನನಗೆ ಯಾವುದೇ ಕೊರತೆ ಇಲ್ಲ, ನಾನು ಒಳ್ಳೆ ಆರಾಮವಾಗಿದ್ದೇನೆ, ಸಂತೋಷವಾಗಿದ್ದೇನೆ ಎಂಬುದಾಗಿ ಅನೇಕ ಸಲ ಹೇಳ್ಬೋದು. ಆದರೆ ಪ್ರಿಯರೇ, ಆತ್ಮಿಕವಾದಂಥ ವಿಚಾರಗಳನ್ನು ಮರೆತು ಬಿಟ್ಟು ಅಲ್ಲಲ್ಲಿ ಯಾವುದು ಇಂಪಾರ್ಟೆಂಟ್, ದೇವರ ದೃಷ್ಟಿಯಲ್ಲಿ ಯಾವುದು ಇಂಪಾರ್ಟೆಂಟ್ ಅದನ್ನು ಮರೆತು ಬಿಟ್ಟು ನಾವು ಇರುವುದಾದರೆ, ಜೀವಿಸುವುದಾದರೆ ದೇವರು ನಮ್ಮನ್ನು ನೋಡಿ ಹೇಳುವಂಥದ್ದು, ಅಲ್ಲಲ್ಲಿಯ ನೀನು ದುರಾವಸ್ಥೆಯಲ್ಲಿ ಬಿದ್ದಂಥ ಮನುಷ್ಯ ಎಂಬುದಾಗಿ ಹೇಳ್ತಾನೆ. ಇಲ್ಲಿ 5 ವಿಚಾರಗಳನ್ನು ಪ್ರಕಟಣೆ 3:17 ವಾಕ್ಯದಲ್ಲಿ 5 ವಿಚಾರಗಳನ್ನು ಹೇಳಿ ಕರ್ತನು ಈ ಸಭೆಯನ್ನು ಎಚ್ಚರಿಸ್ತಾ ಇದ್ದಾನೆ. ಒಂದು, ನೀನು ದುರಾವಸ್ಥೆಯಲ್ಲಿ ಬಿದ್ದಂಥ ಮನುಷ್ಯನು. ಎರಡನೇದಾಗಿ ಕರ್ತನು ಏನು ಹೇಳ್ತಾ ಇದ್ದಾನೆ, ನೀನು ದೌರ್ಭಾಗ್ಯನು. ಏನು ಹೇಳ್ತಾ ಇದ್ದಾನೆ ಸ್ವಾಮಿಯಲ್ಲಿ, ನೀನು ದೌರ್ಭಾಗ್ಯ. ಅನೇಕರು ನೋಡಿಕೊಂಡು ಹೇಳ್ಬೋದು, ನೀನು ಸೌಭಾಗ್ಯವುಳ್ಳವನು, ನೀನು ಧನ್ಯನೆಂಬುದಾಗಿ ಅನೇಕರು ಹೇಳ್ಬೋದು. ಕಾರಣ ಅವರ ಲೌಕಿಕವಾದಂಥ ವಿಚಾರಗಳನ್ನು ಕಂಡು, ಅವರ ಆ ಸಂಪತ್ತನ್ನು ಕಂಡು, ಅವರ ಸ್ಥಿತಿಗತಿಯನ್ನು ಕಂಡು ಅನೇಕರು ಹೇಳಬಹುದು, ನೀನು ಸೌಭಾಗ್ಯವುಳ್ಳವನು, ನೀನು ಧನ್ಯನೆಂಬುದಾಗಿ ಅನೇಕರು ಹೇಳಬಹುದು. ಆದರೆ ಅಲ್ಲಿ ಯೇಸುಸ್ವಾಮಿ ಆ ಸಭೆಯನ್ನು ನೋಡಿಕೊಂಡು ಹೇಳ್ತಾ ಇದ್ದಾನೆ, ನೀನು ದೌರ್ಭಾಗ್ಯನು ಎಂಬುದಾಗಿ ಅಲ್ಲಿ ಆತನು ಅಲ್ಲಿ ನ್ಯಾಯ ತೀರ್ಪು ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ನಾವು ಆತ್ಮಿಕವಾದಂಥ ಉನ್ನತಿ ಉಳ್ಳವರಾಗಿ ನಾವು ಕಂಡು ಬರಬೇಕು, ಅಥವಾ ದೌರ್ಭಾಗ್ಯ ಉಳ್ಳವರಾಗಿ ನಾವು ಕಂಡು ಬರಬಾರದು. ಕಾರಣ ಏನಂದರೆ, ನಿಜವಾಗಿ ನಮ್ಮನ್ನು ತುಲನೆ ಮಾಡುವನು, ಆತ್ಮಿಕವಾಗಿ ತುಲನೆ ಮಾಡುವವನು, ವಿವೇಚನೆ ಮಾಡುವವನು ಆತನು ಕರ್ತನಾಗಿದ್ದಾನೆ. ಆ ಕರ್ತನ ದೃಷ್ಟಿಗೆ ಸರಿಯಾಗಿ ನಾವು ಕಂಡು ಬರಬೇಕಾದದ್ದು ಅದೇ ಅವಶ್ಯಕವಾದದ್ದೆಂಬುದಾಗಿ ಈ ವಾಕ್ಯದ ಮೂಲಕ ತಿಳ್ಕೊಳ್ತೇವೆ. ಮೂರನೇದಾಗಿ ನೋಡಿ, ಒಂದನೇದಾಗಿ ನೀನು ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯ, ಎರಡನೇದಾಗಿ ನೀನು ದೌರ್ಭಾಗ್ಯನೆಂಬುದಾಗಿ ಕರ್ತನ ಹೇಳ್ತಾನೆ, ಮೂರನೇದಾಗಿ ನೀನು ದರಿದ್ರನೆಂಬುದಾಗಿ ಕರ್ತನ ಹೇಳ್ತಾನೆ. ದರಿದ್ರ ಎಂಬಂಥ ಪದ ಯಾರಿಗೆ ಉಪಯೋಗ ಮಾಡ್ತಾರೆ ಗೊತ್ತುಂಟಾ? ಈ ಸಭೆ ಏನು ಹೇಳ್ತಾ ಇದೆ, ಲವೋದಿಕ್ಯ ಸಭೆ ಏನು ಹೇಳ್ತಾ ಇದೆ, ನಾನು ಐಶ್ವರ್ಯವಂತ, ನಾನು ಸಂಪನ್ನ, ಯಾವುದರಲ್ಲಿ ಕೊರತೆ ಇಲ್ಲವನೆಂಬುದಾಗಿ ತನ್ನ ಕುರಿತಾಗಿ ಅದು ಹೇಳಿಕೊಳ್ತಾ ಇದೆ. ಅದು ಯೇಸು ಆತನನ್ನು ಆ ಸಭೆ ನೋಡಿಕೊಂಡು ಏನು ಹೇಳ್ತಾ ಇದೆ, ನೀನು ದುರಾವಸ್ಥೆಯಲ್ಲಿ ಬಿದ್ದವನು, ದೌರ್ಭಾಗ್ಯನು, ದರಿದ್ರನೆಂಬಂಥ ಮಾತನ್ನು ಯೇಸು ಹೇಳ್ತಾ ಇದ್ದಾನೆ. ಅದರ ಅರ್ಥ ಏನಂದರೆ, ಲೌಕಿಕವಾಗಿ ನಾವು ಐಶ್ವರ್ಯವಂತರಾದರೂ ಆತ್ಮಿಕವಾಗಿ ನಾವು ದರಿದ್ರರಾದರೆ, ಅಥವಾ ದರಿದ್ರ ಎಂಬಂಥ ಪದ ಯಾರಿಗೂ ಉಪಯೋಗಿಸ, ಬಡವರಿಗೆ ಎಲ್ಲ ಪ್ರಿಯರೇ. ಬಡವನಿಗೆ ಇರ್ತದೆ, ಮನೆ ಇರ್ತದೆ, ಚಿಕ್ಕ ಮನೆ ಆಗಿರ್ಬೋದು, ಇರ್ತದೆ, ಚಿಕ್ಕ ಉದ್ಯೋಗ ಇರ್ತದೆ, ಚಿಕ್ಕ ಸ್ಥಾನಮಾನ ಅದು ಖಂಡಿತ ಇರ್ತದೆ. ದರಿದ್ರ ಎಂಬುದಾಗಿ ಹೇಳಬೇಕಾದ್ರೆ ಒಂದು ಭಿಕ್ಷುಕನಿಗೆ ಉಪಯೋಗಿಸುವಂಥ ಒಂದು ಪದ ಕೂಡ ಆಗಿರ್ತದೆ. ಭಿಕ್ಷುಕನೂ ಕೂಡ ಅಲ್ಲ, ದರಿದ್ರ ಏನು ಇಲ್ಲದವನು, ಮನೆ ಇಲ್ಲದವನು, ಯಾರು ಇಲ್ಲದವನು ಅಂತ ವ್ಯಕ್ತಿಗೆ ದರಿದ್ರ ಎಂಬಂಥ ಪದವನ್ನು ಅಲ್ಲಿ ಉಪಯೋಗಿಸುತ್ತಾರೆ. ನಾವು ಯಾಕೋಬನ ಪತ್ರಿಕೆ 2:5 ವಾಕ್ಯ ಓದಿಕೊಳ್ಳೋಣ. ಜೇಮ್ಸ್ ಚಾಪ್ಟರ್ 2:5. ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರಬೇಕೆಂದು ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ. ಹಾಗಾದ್ರೆ ಲೌಕಿಕವಾದಂಥ ಐಶ್ವರ್ಯ ಒಳ್ಳೆಯದು, ಆದರೆ ನಿನ್ನೆ ದಿವಸ ಐಶ್ವರ್ಯದ ಕುರಿತಾಗಿ ನಾವು ಅನೇಕ ಸಂಗತಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಆತ್ಮಿಕ ನಾವು ದರಿದ್ರರಾದರೆ,
ಹಲ್ಲಲಿಯ ಆತ್ಮಿಕವಾದ ವಿಷಯಗಳಲ್ಲಿ ನಾವು ದರಿದ್ರರಾಗಿರುವುದಾದರೆ ಹಲ್ಲಲಿಯ ಅದು ದೇವರ ದೃಷ್ಟಿಯಲ್ಲಿ ಅದು ತುಂಬ ಒಂದು ಕರ್ತನೆ ಹಲ್ಲಲಿಯ ಒಂದು ದುಃಖದ ಒಂದು ಸಂಗತಿ ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ನಮ್ಮ ಆತ್ಮಿಕ ಸ್ಥಿತಿಗತಿಯನ್ನು ನಾವು ವಿವೇಚನೆ ಮಾಡಿಕೊಳ್ಳುವರಾಗಿರಬೇಕು. ಆತ್ಮಿಕ ಸ್ಥಿತಿಗತಿಯನ್ನು ವಿವೇಚನೆ ಮಾಡಿಕೊಳ್ಳದೆ ಹೋದರೆ ತುಂಬ ಅಪಾಯದ ಮಟ್ಟದಲ್ಲಿ ಇದ್ದೇವೆಂಬುದಾಗಿ ಅದರ ಅರ್ಥ ಬರುತ್ತದೆ. ನಾಲ್ಕನೇದಾಗಿ ಈ ಸಭೆಯನ್ನು ನೋಡಿಕೊಂಡು ಯೇಸು ಹೇಳ್ತಾ ಇದ್ದಾನೆ, ನೀನು ಕುರುಡನು. ಯೇಸು ಹೇಳ್ತಾ ನಾಲ್ಕನೇದಾಗಿ ಏನು ಹೇಳ್ತಾ ಇದ್ದಾನೆ, 17ನೇ ವಾಕ್ಯದಲ್ಲಿ ನೀನು ಕುರುಡ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ನಾವು ನಿಜವಾಗಿ ರಕ್ಷಣೆ ಹೊಂದಕ್ಕೆ ಮುಂಚೆ ನಾವು ಆತ್ಮಿಕ ಕುರುಡರಾಗಿದ್ದೆವು. ಈ ಯಹೂದ್ಯರ ಕುರಿತಾಗಿ ಯೇಸು ಹೇಳುವಂಥ ಒಂದು ಮಾತು ಉಂಟು. ಯೋಹನ್ನನ ಸುವಾರ್ತೆ 9:39-41 ಓದಿಕೊಳ್ಳೋಣ. ಜಾನ್ ಚಾಪ್ಟರ್ 9:39-41. ಆಗ ಯೇಸು ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು ಎಂದು. ಇದನ್ನು ಆತನ ಸಂಗಡ ಇದ್ದ ಫರಿಸಾಯರು ಕೇಳಿ ನಾವು ಕುರುಡರೇನು ಎಂದು ಕೇಳಿದಾಗ ಯೇಸು ಅವರಿಗೆ ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ. ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತೀರಾದ್ದರಿಂದ ನಿಮ್ಮ ಪಾಪವು ಉಳಿದಿದೆ. ಶಾಸ್ತ್ರಿ ಫರಿಸಾಯರಿಗೆ ಇಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ಆತ್ಮಿಕವಾದ ಕುರುಡುತನದ ಬಗ್ಗೆ ಯೇಸು ಅಲ್ಲಿ ಮಾತಾಡ್ತಾ ಇದ್ದಾನೆ. ಆತ್ಮಿಕ ಕುರುಡುತನ ಇದ್ದದರಿಂದ ಯೇಸು ಸ್ವಾಮಿಯನ್ನು ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಆತ ದೇವಕುಮಾರನೆಂಬುದಾಗಿ ಅವರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಆತನನ್ನು ರಕ್ಷಕನಾಗಿ ಅಂಗೀಕಾರ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಆತನ ಹೇಳ್ತೇವೆ ಪಾಪ ಇದೆ. ಯಾವ ಪಾಪ? ಒಂದು ಮಾತುಂಟು, ಯೇಸು ಹೇಳಿದ್ದಾನೆ. ಜಾನ್ ಚಾಪ್ಟರ್ 16:9 ಓದುವ. ಯೋಹನ 16:9. ಅವರು ನನ್ನನ್ನು ನಂಬದೆ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ, ಅಂದ್ರೆ ಅವರು ನನ್ನ ನಂಬದೆ ಇರುವುದಂತ ಪಾಪ. ಯಾರು ಯೇಸು ನಂಬುವುದಿಲ್ಲವೋ ಅವರು ಪಾಪದಲ್ಲಿದ್ದಾರೆ ಎಂಬುದಾಗಿ ಅರ್ಥ ಇಲ್ಲಿ ನೋಡ್ತವೆ. ಈ ಯಹೂದ್ಯರಿಗೆ ಯೇಸು ಏನು ಹೇಳಿದ, ನೀವು ಕಣ್ಣು ಕಾಣ್ತದೆ ಅಂತ ಹೇಳ್ತೀರಿ, ಆದರೆ ನನ್ನನ್ನು ನೀವು ತಿಳ್ಕೊಳ್ತಾ ಇಲ್ಲ, ನನ್ನನ್ನು ಅಂಗೀಕಾರ ಮಾಡ್ತಾ ಇಲ್ಲ ರಕ್ಷಕ ನೋಡಿ ಎಂಬುದಾಗಿ, ಅದು ಇನ್ನೂ ಪಾಪದಲ್ಲಿ ಇದ್ದೀರಿ ಎಂಬುದಾಗಿ ಯೇಸು ಅವರಿಗೆ ಹೇಳ್ತಾ ಆತ್ಮಿಕ ಕುರುಡುತನದ ಬಗ್ಗೆ ಅಲ್ಲಿ ಯೇಸು ಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ಅಲ್ಲಿ ವಿವರಿಸುವಂಥದ್ದನ್ನು ಕಾಣ್ತವೆ. 2 ಕೊರಿಂಥ 4:3-4 ವಾಕ್ಯದಲ್ಲಿ ಕೂಡ ಈ ಒಂದು ರಕ್ಷಣೆ ಒಂದಕ್ಕೆ ಮುಂಚೆ ನಾವು ಆತ್ಮಿಕ ಕುರುಡುತನ ಯಾವ ರೀತಿ ಇದ್ದೇವೆ ಎಂಬುದಾಗಿ ಅಲ್ಲಿ ಹೇಳ್ತದೆ. ಓದಿ ನೋಡುವ. 2 ಕೊರಿಂಥ 4:3-4, 2 ಕೊರಿಂಥ 4:3-4. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಅದು ಮರೆಯಾಗಿದೆ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಆತ್ಮಿಕ ಕುರುಡುತನದ ಬಗ್ಗೆ ಅಲ್ಲಿ ನೋಡ್ತೇವೆ. ಆದರೆ ರಕ್ಷಣೆ ಹೊಂದಿದ ನಂತರ ಹೇಗೆ ಆತ್ಮಿಕವಾದ ಕುರುಡುತನ ಬರಲಿಕ್ಕೆ ಸಾಧ್ಯ? ಜಾನ್ ಚಾಪ್ಟರ್ 8:31-32 ಓದುವುದಾದ್ರೆ, ಯೋಹನ 8:31-32 ಓದೋದಾದ್ರೆ, ಯೇಸು ಕ್ರಿಸ್ತನ ನಂಬಿದಂತ ಯಹೂದ್ಯರಿಗೆ ಯೇಸು ಹೇಳ್ತಾ ಇದ್ದಾನೆ. ಯಾರು ಯೇಸು ಕ್ರಿಸ್ತನ ನಂಬಿದ್ದಾರೆ ಆ ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವುದಾದರೆ ನೀವು ಸತ್ಯ ತಿಳ್ಕೊಳ್ತೀರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಓದಿ. ಆಗ ಯೇಸು ತನ್ನನ್ನು ನಂಬಿದಂತ ಯಹೂದ್ಯರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿ. ಇಲ್ಲಿ ಯಾರಿಗೆ ಯೇಸು ಹೇಳ್ತಾ ಇದ್ದಾನೆ? ತನ್ನನ್ನು ನಂಬಿದಂಥ ಯಹೂದ್ಯರಿಗೆ ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ನನ್ನ ವಾಕ್ಯದ ನೆಲೆಗೊಂಡವರಾಗಿದ್ದರೆ ನನ್ನ ಶಿಷ್ಯರಾಗ್ತೀವಿ. ವಾಕ್ಯದಲ್ಲಿ ನೆಲೆಗೊಳ್ಬೇಕೆಂಬುದಾಗಿ. ಯಾರು ವಾಕ್ಯದ ನೆಲೆಗೊಳ್ತಾರೋ, ಅಂದರೆ ವಾಕ್ಯದ ನಿಲ್ಬಿತಾರೋ, ವಾಕ್ಯಕ್ಕೋಸ್ಕರ ವಾಕ್ಯದಲ್ಲಿ ನಿಲ್ತಾರೋ ಅವರು ಸತ್ಯವನ್ನು ತಿಳ್ಕೊಳ್ತಾರೆ. ಅವರು ಸತ್ಯ ಅವರನ್ನು ಬಿಡುಗಡೆ ಮಾಡೋದು. ಅಂದರೆ ರಕ್ಷಣೆ ಹೊಂದಿದ ಕೂಡಲೇ ಮುಗಿಲಿಲ್ಲ. 1 ತಿಮೋತಿ 2:4, 1 ತಿಮೋತಿ 2:4 ವಾಕ್ಯ ಹೇಳ್ತದೆ, ನಾವು ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರುವುದು ದೇವರ ಚಿತ್ತವಾಗಿದೆ. ರಕ್ಷಣೆ ಹೊಂದುವುದು ಮಾತ್ರವಲ್ಲ, ರಕ್ಷಣೆ ಹೊಂದಿದ ಕೂಡಲೇ ಮುಗಿಲಿಲ್ಲ. ಒಂದು ಮಗು ಹುಟ್ಟಿದ ಕೂಡಲೇ ಮುಗಿಲಿಲ್ಲ. ಆ ಮಗು ಶಾರೀರಿಕವಾಗಿ ಅದು ಬೆಳೆಯಬೇಕು.
ಬೆಳೆದ್ರೆ ಮಾತ್ರ ಏನಾಗ್ತದೆ, ತಂದೆ ತಾಯಿಗೆ ಒಂದು ಸಂತೋಷ. ಬೆಳವಣಿಗೆ ಇಲ್ಲದ್ರೆ ಮಗುವಲ್ಲಿ ಏನೊಂದು ಸಮಸ್ಯೆ ಇದೆ, ರೋಗ ಇದೆ ಎಂಬುದಾಗಿ ಅರ್ಥ ಬರ್ತದೆ. ಅದೇ ನಾವು 1 ತಿಮೋಥೆ 2:4 ಓದಿ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಅಂದ್ರೆ ರಕ್ಷಣೆ ಹೊಂದುವುದು ಮಾತ್ರವಲ್ಲ, ರಕ್ಷಣೆ ಹೊಂದಿದಂತ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕು. ಆ ಪುಸ್ತಕ 2:41 ವಾಕ್ಯ ಹೇಳ್ತದೆ, 3,000 ಜನರು ಅವತ್ತು ದೇವರ ವಾಕ್ಯವನ್ನು ಅಂಗೀಕರಿಸಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡರು. 42ನೇ ವಾಕ್ಯ ಹೇಳ್ತದೆ, 42 ವರ್ಡ್ಸ್ ಹೇಳ್ತದೆ, ಅವರು ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ ನಿರತರಾಗಿದ್ದರು ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಆತ್ಮಿಕವಾಗಿ ಅವರು ಬೆಳವಣಿಗೆ ಆಗುವಂಥ ಒಂದನ್ನು ಅಲ್ಲಿ ನಾವು ಕಾಣ್ತೇವೆ. ಅಂದರೆ ನಾವು ಆ ವಾಕ್ಯ ಉಪದೇಶದಲ್ಲಿ ಬೆಳೆದೇ ಹೋದರೆ ಆತ್ಮಿಕವಾಗಿ ಬೆಳೆಯುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಅನೇಕ ಸತ್ಯಗಳುಂಟು, ಸತ್ಯದಲ್ಲಿ ಅಡಗಿಸಲ್ಪಟ್ಟ ಅನೇಕ ಸತ್ಯಗಳುಂಟು. ಇದು ಉಪದೇಶದ ಮೂಲಕವಾಗಿ ಮಾತ್ರ ಇದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆ ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತಾ, ಇಲ್ಲದ್ರೆ ನಾವು ಆತ್ಮಿಕ ಕುರುಡರಾಗಿ ನಾವು ರಕ್ಷಣೆ ಹೊಂದಿದ ನಂತರವೂ ಕೂಡ ಆತ್ಮಿಕ ಕುರುಡರಾಗಿ ಜೀವಿಸಬೇಕಾಗ್ತದೆ. ಎಫೆಸ ಸಭೆಯನ್ನು ಉದ್ದೇಶಿಸಿ ಪೌಲ ಒಂದು ಮಾತನ್ನು ಹೇಳ್ತಾನೆ, ಎಫೆಸ 1:18, ಎಫೆಸ ಚಾಪ್ಟರ್ 1:18 ಓದಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನ ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದುದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಅಂದ್ರೆ ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆ ನಿಜ ರಕ್ಷಣೆ ಹೊಂದುವಾಗ, ಆದರೆ ಅದು ಬೆಳಗಬೇಕು, ಅದಕ್ಕೆ ಹೆಚ್ಚಾದ ಪ್ರಕಾಶ ಬೇಕೆಂಬುದಾಗಿ ಇಲ್ಲಿ ಪೌಲಂತೆ. ಅದು ಪ್ರಕಾಶ ಸಿಕ್ಕಿದ್ರೆ ಏನಾಗುತ್ತದೆ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದು ಎಂಬುದಾಗಿ ನಾವು ತಿಳ್ಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಂಬುವವರಾದ ಯೇಸುವನ್ನು ಯಾರು ನಂಬ್ತಾರೋ, ಆತನ ವಾಕ್ಯವನ್ನು ನಂಬ್ತಾರೋ, ಅವರೊಳಗೆ ಆತನು ಸಾಧಿಸುವಂಥ ಪರಾಕ್ರಮ ಎಷ್ಟು ಅತಿಶಯ ಎಂಬುದು ಅದು ಕೂಡ ತಿಳ್ಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದಕ್ಕೆ ನಮ್ಮ ಆತ್ಮಿಕ ಕಣ್ಣುಗಳು ಅದು ಬೆಳಗಬೇಕು, ಆತ್ಮಿಕ ಕುರುಡುತನ ಹೋಗಬೇಕೆಂಬುದಾಗಿ ಇದರ ಮೂಲಕವಾಗಿ ಇಲ್ಲಿ ಪೌಲನು ಕೊಡುವಂಥ ಆಲೋಚನೆಯನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಾವು ಮುಂದಿನ ವಾಕ್ಯಗಳಿಗೆ ಹೋಗುವ. ನಾವು 5ನೇದಾಗಿ ಈ ಒಂದು 3ನೇ ಅಧ್ಯಾಯದ 17ನೇ ವಾಕ್ಯದ ರೆವಲ್ಯೂಷನ್ ಪ್ರಕಟಣೆ 3:17 ನಾವು ಕೊನೆಯದಾಗಿ ನಾವು ನೋಡುವಂಥದ್ದು ಏನೆಂದರೆ, ನೀನು ಬಟ್ಟೆ ಇಲ್ಲದವನು ಅಲ್ಲ ಹೇಳ್ತದೆ, ಓದಿ. ಏನ್ ಹೇಳ್ತದೆ? ಬಟ್ಟೆ ಇಲ್ಲದವನು ಆಗಿರುವುದನ್ನು. ಬಟ್ಟೆಯನ್ನು ಅಂದ್ರೆ 5 ವಿಷಯಗಳನ್ನು ಯೇಸು ಹೇಳಿ ಎಚ್ಚರಿಸ್ತಿದ್ದಾನೆ. ನೀನು ದುರಸ್ಥದಲ್ಲಿ ಬಿದ್ದವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು ಮತ್ತೆ ಬಟ್ಟೆ ಇಲ್ಲದವನು. ಕಳೆದ ದಿವಸಗಳಲ್ಲಿ ಸಾರ್ದಿ ಸಭೆಗೆ ಸಂಬಂಧವಾಗಿ ನಾವು ಧ್ಯಾನಿಸುವಾಗ ಅನೇಕ ಆತ್ಮಿಕ ಬಟ್ಟೆಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಬಟ್ಟೆ ಇಲ್ಲದವನು ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಈ ಸಭೆಯು ಆತ್ಮಿಕವಾದಂಥ ವಸ್ತ್ರವನ್ನು ಕಳಕೊಂಡಿರುವಂಥದ್ರ ಕುರಿತಾಗಿ ಎಚ್ಚರಿಸ್ತಿದ್ದಾನೆ. ನಾವು ಪ್ರಕಟಣೆ 16:15 ಓದುವ. ರೆವಲ್ಯೂಷನ್ 16:15 ವಾಕ್ಯ ಓದಿ. ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೆ. ತಾನು ಕಳ್ಳನು ಬರುವಂತೆ ಬರ್ತೇನೆ. ಇದು ಯಾರಿಗೆ ಹೇಳ್ತಾ ಇದ್ದೇನೆ? ಯೇಸು ಸಭೆಗೆ ಕೊಡುವಂತ ಆಲೋಚನೆ, ಎಚ್ಚರಿಕೆ, ಒಂದು ಸಂದೇಶ. ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೆನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಹಲ್ಲೆಲೂಯಾ. ಹಾಗಾದ್ರೆ ತಾನು ನಿರ್ವಾಣನಾಗಿ ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವನು ಏನಾಗಿದ್ದಾನಂತೆ? ಧನ್ಯನೆಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ನಿರ್ವಾಣನಾಗದಂತೆ ನಾವು ನಮ್ಮನ್ನೇ ಕಾಪಾಡಿಕೊಳ್ಳಬೇಕೆಂಬುದಾಗಿ. ಅಂದ್ರೆ ಯಾವ ನಿರ್ವಾಣ? ಶಾರೀರಿಕವಾದ ನಿರ್ವಾಣ ಅಲ್ಲ. ಆದಾಮ ಅವರು ಪಾಪ ಮಾಡಿದಾಗ ಅವರು ಆತ್ಮಿಕ ವಸ್ತ್ರ ಕಳ್ಕೊಂಡರು. ಯಾವ ರೀತಿಯಲ್ಲಿ? ದೇವರ ಮಹಿಮೆ ಅವರನ್ನು ಆವರಿಸಿಕೊಂಡಿತ್ತು. ದೇವರ ಮಹಿಮೆಯು ಅವರಿಗೆ ವಸ್ತ್ರದಂತೆ ಅದು ಸುತ್ತಿಕೊಂಡಿತ್ತು ಪ್ರಿಯರೇ. ಮಹಿಮೆಯ ವಸ್ತ್ರವನ್ನು ಕಳ್ಕೊಂಡಾಗ ಅವರು ನಗ್ನರೆಂಬಂಥ ಒಂದು ಸಂಗತಿ ಅವರಿಗೆ ಗೊತ್ತಾಗುವುದು ಕೊಡ್ತೇವೆ. ಕೊನೆಗೆ ಅವರು ಅಂಜೂರದ ಎಲೆಗಳನ್ನು ಅವರು ಒಲಿದು ತೊಟ್ಟುಕೊಳ್ತಾರೆ ತಮ್ಮ ಶರೀರದ ನಗ್ನತೆಯನ್ನು ಮುಚ್ಚಿಕೊಳ್ಳುವುದಕ್ಕಾಗಿ. ಕರ್ತನು ಅವರಿಗೆ ಚರ್ಮದ ಅಂಗಿಗಳನ್ನು, ಆದಿಕಾಂಡ 3:21 ಚರ್ಮದ ಅಂಗಿಗಳನ್ನು ಅವರಿಗೆ ತೊಡಿಸುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಅಂದರೆ ಮುಖ್ಯವಾಗಿ ನಾವು
ನಮ್ಮ ಯಾವ ನಗ್ನತೆಯನ್ನು ನಾವು ಮುಚ್ಚಿಕೊಳ್ಳಬೇಕು. ಶಾರೀರಿಕ ನಗ್ನತೆಯನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಶರೀರದ ಬಟ್ಟೆಗಳಿವೆ, ಆತ್ಮಿಕ ನಗ್ನತೆ ಮುಚ್ಚುವುದಕ್ಕಾಗಿ ಆತ್ಮಿಕ ವಸ್ತ್ರಗಳನ್ನು ಕರ್ತನು ಕೊಟ್ಟಿದ್ದಾನೆ ಪ್ರಿಯರೇ. ಇಲ್ಲಿ ಬಟ್ಟೆ ಇಲ್ಲದವನಂತ ಯೇಸು ಆ ಸಭೆಗೆ ಬಹಿರಂಗವಾಗಿ ಆತನು ಹೇಳ್ತಾ ಇದ್ದ ಕಾರಣ ಏನು? ಈ ಸಭೆ ಆತ್ಮಿಕವಾದ ವಸ್ತ್ರವನ್ನು ಕಳ್ಕೊಂಡು ಬಿಟ್ಟಿದೆ ಪ್ರಿಯರೇ ಈಗಾಗಲೇ. ಹಲ್ಲೆಲೂಯಾ. ಅದು ದುಃಖಕರವಾದಂಥ ಒಂದು ಈ ಒಂದು ಸನ್ನಿವೇಶ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, 18ನೇ ಅಧ್ಯಾಯಕ್ಕೆ ಅಂದರೆ ನಾವು 1ನೇ ಭಾಗ 14ನೇ ವಾಕ್ಯದಲ್ಲಿ ಯೇಸು ಈ ಸಭೆ ಕೊಡುವ ಸಂದೇಶ ನೋಡಿದೆವು. 2ನೇ ಭಾಗ 3 ವಿಧವಾಗಿ ಸಭೆಗೆ 14ನೇ ವಾಕ್ಯದಲ್ಲಿ ಕರ್ತನು ಪ್ರಕಟ ಆಗ್ತಾ ಇದ್ದಾನೆ. 3ನೇ ಭಾಗ 15-16 ವಾಕ್ಯದಲ್ಲಿ ನಾವು ಅಂದರೆ ಆ ತಣ್ಣಗೂ ಬೆಚ್ಚಗೂ ಅಲ್ಲದ ಉಗುರು ಬೆಚ್ಚಗಿನ ಪರಿಸ್ಥಿತಿ ಕುರಿತಾಗಿ ಕರ್ತನು ಎಚ್ಚರಿಸುತ್ತಾನೆ. ಮತ್ತು 17ನೇ ಭಾಗದಲ್ಲಿ ಈ ಸಭೆ ಹೇಳ್ತದೆ, ನಾನು ಐಶ್ವರ್ಯವಂತ, ನಾನು ಸಂಪನ್ನ, ಕೊರತಿಲ್ಲದನ್ನು ಹೇಳುವಾಗ 5 ವಿಚಾರಗಳನ್ನು ಹೇಳಿಕೊಂಡು ಯೇಸು ಈ ಸಭೆಗೆ ಎಚ್ಚರಿಸುವಂಥದ್ದನ್ನು ಕಾಣ್ತೇವೆ. 5ನೇ ವಿಭಾಗದಲ್ಲಿ 18ನೇ ವಾಕ್ಯದಲ್ಲಿ 3 ಪ್ರಧಾನ ಸಂಗತಿ ನನಗೆ ಬೇಕಾಗಿದೆ ಎಂಬುದಾಗಿ ಕರ್ತನಲ್ಲಿ ಹೇಳ್ತಾ ಇದ್ದಾನೆ. ಅದನ್ನು ನೋಡಿಕೊಳ್ಳೋಣ, ಓದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸಿಕೊಳ್ಳದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳನ್ನು ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳ್ತಾನೆ. 3 ಸಂಗತಿ ದೇವರು ಅಂದ್ರೆ ಯೇಸು ಸ್ವಾಮಿ ಸಭೆಗೆ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಒಂದು, ಐಶ್ವರ್ಯವಂತನಾಗುವುದಕ್ಕಾಗಿ ಪುಟಕ್ಕೆ ಹಾಕಿದ ಚಿನ್ನ ಕೊಡ್ಲಿಕ್ಕೆ ಯೇಸು ಸ್ವಾಮಿ ರೆಡಿ ಆಗಿದ್ದಾನೆ. 2ನೇದಾಗಿ ನಮ್ಮ ಒಂದು ಬೆತ್ತಲೆತನ ಮುಚ್ಚುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕೊಡ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. 3ನೇದಾಗಿ ಕುರುಡುತನವನ್ನು ನೀಗಿಸುವುದಕ್ಕೋಸ್ಕರ ಕಣ್ಣಿಗೆ ಹಾಕುವುದಕ್ಕಾಗಿ ಒಂದು ಅಂಜನವನ್ನು ಕೊಡುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ ಎಂಬುದಾಗಿ 3 ಸಂಗತಿ ಈ ಸಭೆಗೆ ಸಂಬಂಧವಾಗಿ ಹೇಳುವಂತಹ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 3 ಸಂಗತಿಗಳ ಬಗ್ಗೆ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಈ ಸಭೆಗೆ ಬೇಕಾದದ್ದು ಅಂದರೆ ಐಶ್ವರ್ಯವಂತನಾಗುವುದಕ್ಕಾಗಿ ಬೇಕಾದದ್ದು ಅಂದರೆ ಯಾವ ಐಶ್ವರ್ಯದ ಬಗ್ಗೆ ಸ್ವಾಮಿ ಮಾತಾಡ್ತಾ ಇದ್ದಾನೆ? ಆತ್ಮಿಕ ಐಶ್ವರ್ಯದ ಬಗ್ಗೆ. ಅದು ಈ ಸಭೆ ಯಾವುದರ ಬಗ್ಗೆ ಮಾತಾಡಿದ್ದು? ನಾನು ಐಶ್ವರ್ಯವಂತ, 17ನೇ ವಾಕ್ಯದಲ್ಲಿ ನನ್ನ ಸಂಪನ್ನ, ಯಾವುದೇ ಕೊರತೆ ಇಲ್ಲದವನ್ ಎಂಬುದಾಗಿ ಅದು ಸಭೆ ಹೇಳುತ್ತಿರುವಾಗ ಯೇಸು ಹೇಳ್ತಾ ಇದ್ದಾನೆ, ನಿಜವಾದ ಐಶ್ವರ್ಯ ನೀನು ಐಶ್ವರ್ಯತನಾಗಬೇಕಾದ್ರೆ ನನ್ನಿಂದ ಪುಟಕ್ಕೆ ಹಾಕಿದಂಥ ಚಿನ್ನವನ್ನು ನೀನು ತೆಗೆದುಕೊಳ್ಳಬೇಕೆಂಬುದಾಗಿ ಈ ಸಭೆಯನ್ನು ನೋಡಿಕೊಂಡು ಕರ್ತನ ಎಚ್ಚರಿಸುವಂಥದ್ದು ನೋಡ್ತೇವೆ. ಪುಟಕ್ಕೆ ಹಾಕಿದಂಥ ಚಿನ್ನ ಯಾವುದಾಗಿದೆ? ಅದು ನಮ್ಮ ನಂಬಿಕೆ ಪ್ರಿಯರೇ. ನಾವು 1 ಪೇತ್ರ 1ನೇ ಅಧ್ಯಾಯ 6 ಮತ್ತು 7 ವಾಕ್ಯ ಓದುವ. 1 Peter chapter 1, 6 and 7 words. ನೀನು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವರಾಗಿದ್ದೀರಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರು ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ಎಂತ ಸುಂದರವಾದಂತ ಮಾತನ್ನು ಇಲ್ಲಿ ಕಾಣ್ತಾ ಇದೆ. ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಮ್ಮ ನಂಬಿಕೆ ಅದು ಕಷ್ಟ ಸಂಕಟಗಳ ಮೂಲಕ ಅದು ಪುಟಕ್ಕೆ ಹಾಕಲ್ಪಡುತ್ತದೆ. ಯೇಸು ಇಲ್ಲಿ ಹೇಳ್ತಾ ಇರುವಂಥದ್ದು ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಂಬಿಕೆಯ ಕುರಿತಾಗಿ. ಅಂದರೆ ಬಂಗಾರಕ್ಕೆ ಯಾವುದನ್ನು ಹೋಲಿಸಿ ಹೇಳ್ತಾ ಇದ್ದಾನೆ ಸ್ವಾಮಿ? ನಂಬಿಕೆಯನ್ನು ಹೋಲಿಸಿ ಹೇಳ್ತಾ ಇದ್ದಾನೆ. ಅಂದರೆ ಈ ನಂಬಿಕೆ ಯೇಸು ಸ್ವಾಮಿ ಹೇಳುವಂಥದ್ದು ನಂಬಿಕೆಯಲ್ಲಿ ನಾವು ಐಶ್ವರ್ಯವಂತರಾಗಬೇಕು. ನಾವು ಆವಾಗ ಓದಿದಂಥ ವಾಕ್ಯ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಾಕ್ಯ ತಿರುಗಿ ನಾವು ಓದಿಕೊಳ್ಳೋಣ. ಜೇಮ್ಸ್ ಚಾಪ್ಟರ್ 2:5. ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ಯಾವುದಲ್ಲಿ ಐಶ್ವರ್ಯವಂತರಾಗಿ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದಂತ ರಾಜ್ಯಕ್ಕೆ ಬಾಧ್ಯರಾಗಿ ಇಡಬೇಕೆಂದು ನೇಮಿಸಲಿಲ್ಲವು. ಅಲ್ಲಲ್ಲಿ ಇಲ್ಲಿ ನಾವು ನೋಡ್ತೇವೆ
ಆ ನಂಬಿಕೆ ಎಂಬ ಐಶ್ವರ್ಯದ ಕುರಿತಾಗಿ ಕರ್ತನಾದ ಯೇಸು ಸ್ವಾಮಿಯಲ್ಲಿ ಮಾತಾಡುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಒಂದು ವೇಳೆ ಲೌಕಿಕ ಐಶ್ವರ್ಯ ಇದ್ದುಕೊಂಡು ನಂಬಿಕೆ ಐಶ್ವರ್ಯದಲ್ಲಿ ನಾವು ಇಲ್ಲದೆ ಹೋದರೆ ಅದು ತುಂಬ ಒಂದು ದುಃಖದ ಒಂದು ಸಂಗತಿ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಅಂದರೆ ನಂಬಿಕೆ ಎಂಬಂಥ ಒಂದು ಚಿನ್ನ ಅಂದರೆ ಈ ನಂಬಿಕೆ ಒಂದು ಚಿನ್ನಕ್ಕೆ ಹೋಲಿಸಿ ಹೇಳಲಾಗಿದೆ. ಇದು ಯಾವ ರೀತಿಯಲ್ಲಿ ಇದು ಪುಟಕ್ಕೆ ಹಾಕಲ್ಪಡ್ತದೆ ಎಂಬುದು ಹೇಳಬೇಕಾದ್ರೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ಓದುವುದಾದರೆ ಎಷ್ಟೋ ಭಕ್ತರು ಈ ನಂಬಿಕೆಯಲ್ಲಿ ಅವರು ಪರಿಶೋಧಿತರಾಗುವಂಥದ್ದನ್ನು ಕಾಣ್ತೇವೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ಆಗಿರಬಹುದು, ಅಥವಾ ದಾನಿಯೇಲ ಆಗಿರಬಹುದು, ಯೋಬ ಆಗಿರಬಹುದು, ದಾವೀದ ಆಗಿರಬಹುದು, ಅನೇಕ ಭಕ್ತರ ಜೀವಿತವನ್ನು ಪೌಲ ಆಗಿರಬಹುದು, ಆದಿ ಸಭೆಯ ಕ್ರೈಸ್ತ ವಿಶ್ವಾಸಿಗಳಾಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ಇವರಲ್ಲಿರುವಂಥ ನಂಬಿಕೆಯು ಅದು ಪುಟಕ್ಕೆ ಹಾಕಲ್ಪಟ್ಟಿತು. ಇವರು ನಂಬಿಕೆಯಲ್ಲಿ ಇವರು ಐಶ್ವರ್ಯವಂತರಾಗಿದ್ದರು. ಒಂದು ವೇಳೆ ಲೌಕಿಕವಾದ ಐಶ್ವರ್ಯ ಅವರಿಗೆ ಇರಲಿಕ್ಕಿಲ್ಲ, ಅವರಿಗೆ ಮನೆ ಮಟ್ಟಗಳು ಆಸ್ತಿ ಸಂಪತ್ತು ಅವರಿಗೆ ಇರಲಿಕ್ಕಿಲ್ಲ, ಆದರೆ ನಂಬಿಕೆಯ ಐಶ್ವರ್ಯ ಅವರಲ್ಲಿ ಹೆಚ್ಚಾಗಿತ್ತು ಪ್ರಿಯ. ಐಶ್ವರ್ಯ ಅದು ತುಂಬಿದಂಥ ಒಂದು ನಂಬಿಕೆ ಐಶ್ವರ್ಯ ಅಲ್ಲಿ ತುಂಬಲ್ಪಟ್ಟಿರುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ನಿಜವಾದಂಥ ಒಂದು ಏನು ಹೇಳ್ತಾರೆ ಆಸ್ತಿ ಏನೆಂಬುದಾಗಿ ಕರ್ತನು ಸ್ಪಷ್ಟವಾಗಿ ಹೇಳ್ತಾನೆ. ನಾವು 1 ತಿಮೋಥೆ 6ನೇ ಅಧ್ಯಾಯ 17, 18, 19 ವಾಕ್ಯ ಓದುವ. 1 ತಿಮೋಥೆ 6, 17, 18, 19 ಮುಂದಿನ ಕಾಲಕ್ಕೆ ಅಸ್ತಿವಾರ ಹಾಕುವಂಥ ವಿಚಾರದ ಕುರಿತಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು ದಾನ ಧರ್ಮಗಳನ್ನು ಮಾಡುವವರು ಪರೋಪಕಾರಗಳನ್ನು ಮಾಡುವರಾಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ತಿವಾರ ಆಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಮುಂದಿನ ಕಾಲಕ್ಕೆ ಅಸ್ತಿವಾರ ಆಗುವಂತವುಗಳನ್ನು ಈ ಲೋಕದಲ್ಲಿ ಇರುವಾಗಲೇ ನಾವು ಸಿದ್ಧ ಮಾಡಬೇಕು ಎಂಬುದಾಗಿ ಪೌಲನಲ್ಲಿ ಹೇಳುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದರೆ ನಿಜವಾದ ಐಶ್ವರ್ಯ ಯಾವುದೆಂಬುದಾಗಿ ಇಲ್ಲಿ ಕರ್ತನು ಹೇಳ್ತಾ ಇದ್ದಾನೆ. ನಂಬಿಕೆಯಲ್ಲಿ ನಾವು ಐಶ್ವರ್ಯವಂತರಾಗಿ ಅದು ನನ್ನಿಂದ ಕೊಂಡುಕೋ ಎಂಬುದಾಗಿ ಕರ್ತನು ಈ ಸಭೆಯನ್ನು ಎಚ್ಚರಿಸಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಪ್ರಿಯರೇ. ಯಾಕಂದರೆ ನಂಬಿಕೆ ಕೂಡ ನಮಗೆ ಸಿಗುವುದು ಹೇಗೆ ಗೊತ್ತುಂಟಾ? ಅದು ಕೃಪೆಯಿಂದ. ಅಪೊಸ್ತಲರ 18:28 ಓದಿ, ಆಕ್ಟ್ಸ್ 18:28 ಓದಿಕೊಳ್ಳೋಣ. ಅವನು ಹೋಗಿ ಯೇಸುವೇ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದವರಿಗೆ ಬಹಳ ಸಹಾಯ ಮಾಡಿದನು. ಹೇಗೆ ನಂಬಿದವರಿಗೆ? ದೇವರ ಕೃಪೆ. ನಂಬಿಕೆ ಬರುವುದು ಕೂಡ ಕೃಪೆಯಿಂದ ಪ್ರಿಯರೇ. ಇನ್ನೊಂದು ವಾಕ್ಯ ಇಬ್ರಿಯ 12:1 ಏನು ಹೇಳ್ತದೆ? ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಮುತ್ತ ಇರುವುದರಿಂದ ಅಭ್ಯಂತರ ಮಾಡೋ ಭಾರವನ್ನು ಹತ್ತಿಕೊಳ್ಳೋ ಪಾಪವನ್ನು ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರಿಸುವನಾದಂಥ ಯೇಸು ಕ್ರಿಸ್ತನ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾನೆ. ನಂಬಿಕೆಯನ್ನು ಹುಟ್ಟಿಸುವನು ಆತನೇ, ಪೂರೈಸುವನು ಆತನೇ. ಹಾಗಾದರೆ ಇಲ್ಲಿ ಅಂದರೆ ನಿಜವಾದ ಐಶ್ವರ್ಯ ಒಂದು ನಂಬಿಕೆ ಎಂಬುದಾಗಿ ಇಲ್ಲಿ ಕರ್ತನು ಈ ಸಭೆಯನ್ನು ಎಚ್ಚರಿಸಿ ಹೇಳುವಂಥದ್ದು ನೋಡ್ತೇವೆ. ಅಂದರೆ ನಂಬಿಕೆಗೋಸ್ಕರ ನಿಲ್ಲಬೇಕು, ನಂಬಿಕೆಗೋಸ್ಕರ ಎಚ್ಚೆತ್ತುಕೋಬೇಕು, ಅಂದರೆ ಈ ನಂಬಿಕೆ ಐಶ್ವರ್ಯದಿಂದ ತುಂಬಲ್ಪಡಬೇಕೆಂಬುದಾಗಿ ಇದರ ಕೊರತೆಯನ್ನು ಎತ್ತಿ ಹೇಳುವಂಥ ಕರ್ತನ ಯೇಸು ಸ್ವಾಮಿಯಲ್ಲಿ ಕಾಣ್ತೇವೆ. ನಾವು ಮುಂದುವರೆದ ಭಾಗವನ್ನು ನಾಳೆ ನಾವು ಧ್ಯಾನ ಮಾಡೋಣ. ಬಹುಶಃ ಈ ಲವೋದಿಕೀಯ ಸಭೆಯ ಕುರಿತಾಗಿರೋ ಅಧ್ಯಯನ ನಾಳೆ ಮುಕ್ತಾಯವಾಗುತ್ತದೆ. ನಾಡದಿಂದ ನಾವು ಪರಲೋಕದ ಬಗ್ಗೆ ಧ್ಯಾನ ಮಾಡಲಿಕ್ಕೆ 4ನೇ ಮತ್ತು 5ನೇ ಅಧ್ಯಾಯದಲ್ಲಿ ಪರಲೋಕದ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಅದಕ್ಕೆ ಎಲ್ಲರೂ ಪ್ರಾರ್ಥಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಎಲ್ಲರೂ ಕಣ್ಣಿ ಮುಚ್ಚಿಕೊಳ್ಳ್ರಿ, ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಶಕ ತುರ್ಯಂತ ಲಮಕ ಸಕ ಹಲ್ಲಲುಯ್ಯ. ಈ ಸಭೆ ಈ ರೀತಿಲಿತ್ತು, ನಾನು ಐಶ್ವರ್ಯವಂತನು, ನಾನು ಸಂಪನ್ನನು, ಯಾವುದರಲ್ಲಿ ಕೊರತೆ ಇಲ್ಲದವನು. ಅದೇ ಕರ್ತನು ಈ ಸಭೆಯನ್ನು ನೋಡಿ ಹೇಳ್ತಾ ಇದ್ದಾನೆ, ನೀವು ದುರಾವಸ್ಥೆಯಲ್ಲಿ ಬಿದ್ದವನು, ನೀವು ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನೆಂಬುದಾಗಿ ಹೇಳಿ ಈ ಸಭೆಯನ್ನು ಎಚ್ಚರಿಸುವಂಥದ್ದನ್ನು, ಖಂಡಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ.
ಮಾತ್ರವಲ್ಲದೆ ನಿಜವಾದಂಥ ಒಂದು ಹಾಲಲ್ಲಿ ಐಶ್ವರ್ಯ ಏನೆಂಬುದಾಗಿ ಕೂಡ ಈ ಸಭೆಗೆ ಕರ್ತನು ತಿಳಿಸುವಂಥದ್ದನ್ನು ಇಲ್ಲಿ ಕಾಣ್ತವೆ. ಆ ಅರಸನಾದ ಬೆಲ್ಶಚ್ಚರನು ಆತನು ಕೊರತೆ ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕೊರತೆ ಉಳ್ಳವನಾಗಿ ಕಂಡು ಬರುವುದನ್ನು ಕಾಣ್ತವೆ. ಒಂದು ವೇಳೆ ದೇವರು ನಮ್ಮನ್ನು ಅದೇ ರೀತಿಯ ಒಂದು ತಕ್ಕಡಿಯಲ್ಲಿ ತೂಗುವುದಾದರೆ ಇವತ್ತು ನಾವು ಕೊರತೆ ಉಳ್ಳವರಾಗಿ ಕಂಡು ಬರ್ತಾ ಇದ್ದೇವಾ? ಆತ್ಮಿಕ ವಿಚಾರಗಳಲ್ಲಿ ಕೊರತೆ ಉಳ್ಳವರಾಗಿ ಕಂಡು ಬರ್ತೇವಾ? ನಮ್ಮನ್ನೇ ಪರೀಕ್ಷೆ ಮಾಡಿ ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ನಮ್ಮ ಕೊರತೆ ಏನಾದರೂ ದೇವರ ತೋರಿಸುವುದಾದರೆ ಅದನ್ನು ಒಪ್ಪಿಕೊಂಡು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ನಾವು ಅರಿಕೆ ಮಾಡಿ ಬಿಟ್ಟು ಬಿಡೋಣ. ನಿಮಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಅಪ್ಪ. ನನ್ನ ವಾರ್ತೆ ಕೇಳುವ ಎಲ್ಲ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರ ಜೀವಿತಕ್ಕೆ ಬೇಕಾದ ಬಿಡುಗಡೆ ಕೊಡಪ್ಪ. ಆತ್ಮಿಕವಾಗಿ ಐಶ್ವರ್ಯವಂತರಾಗುವಾಗೆ ಪ್ರತಿಯೊಬ್ಬರನ್ನು ಬಲಪಡಿಸಿ ನಿನ್ನ ಬರೋಣಕ್ಕೆ ಎಲ್ಲರನ್ನು ಸಿದ್ಧಪಡಿಸಬೇಕೆಂಬುದ ಕರ್ತನೆ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇನೆ. ನಮ್ಮ ಮುದ್ದು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆ ದೇವರೇ. Hallelujah. God bless you. Praise the Lord. ದೇವರು ನಿಮ್ಮನ್ನು ಆಶೀರ್ವದಿಸಲಿ.